ಸೇಮ್ ಸೆಕ್ಸ್ ಬಗ್ಗೆ ಅಟ್ರಾಕ್ಷನ್ ಇರುವಂಥವ್ರು ಯೂಶ್ವಲಿ ನಮ್ಮ ಗಂಡಿಗೆ ಹೆಣ್ಣಿನ ಬಗ್ಗೆ, ಹೆಣ್ಣಿಗೆ ಗಂಡಿನ ಬಗ್ಗೆ ಒಂದು ಅಟ್ರಾಕ್ಷನ್ ಇರೋದು ನಮಗೆಲ್ಲ ಗೊತ್ತಿರುವಂಥದ್ದು. ಸೊ ನಿಮ್ಮ ಪರ್ಸ್ಪೆಕ್ಟಿವಿಂದ, ಸೈನ್ಸ್ ಪರ್ಸ್ಪೆಕ್ಟಿವಿಂದ ನೋಡೋದಾದ್ರೆ ಇದು ಹೇಗೆ ಏನಾಗುತ್ತೆ ಆಕ್ಚುಲಿ ಒಂದು ವ್ಯಕ್ತಿ ಒಳಗಡೆ? ಹೆಟಿರೋಸೆಕ್ಷುವಲ್ ಅಂದ್ರೆ ಗಂಡಸು ಹೆಂಗಸನ ಇಷ್ಟಪಡೋದು, ಹೆಂಗಸು ಗಂಡಸನ ಇಷ್ಟಪಡೋದು, ಅದು ಸಹಜ. ಹೆಟಿರೋಸೆಕ್ಷುವಲ್. ಬೈಸೆಕ್ಷುವಲ್ ಅಂತ ಕೆಲವರು ಇದ್ದಾರೆ, ಅದು ಒಂದು ಗುಂಪಿದೆ. ಬೈಸೆಕ್ಷುವಲ್ ಅಂದ್ರೆ ಅವ್ರಿಗೆ ಹುಡುಗಿ ಜೊತೆನೂ ಅವರು ಲೈಂಗಿಕ ಕ್ರಿಯೆ ಮಾಡ್ತಾರೆ, ಹುಡುಗನ ಜೊತೆನೂ ಮಾಡ್ತಾರೆ. ತಂದೆ ತಾಯಿಗೆ ಭಯ ಆಗುತ್ತೆ. ಮಗ ಯಾವಾಗ್ಲೂ ಹೆಣ್ಮಕ್ಳ ಜೊತೆ ಆಟ ಆಡ್ತಿದ್ರೆ ಭಯದಿಂದ ಬೈತಿರ್ತಾರೆ, ಏನ್ ಹೆಣಂಗ್ ಆಡ್ತೀಯ, ಗಂಡಂಗಿರೋ, ಗಂಡಸ್ತರ ಇರೋ ಅಂತ. ಹುಡುಗನ ಇಷ್ಟಪಡ್ತಾ ಹೋಗಿ ಅವನ ಜೊತೆಲೇ ಇರಬೇಕು ಅಂತ ಆಸೆ ಆಗುತ್ತೆ. ಅಂದ್ರೆ ಹುಡುಗಿಯ ಜೊತೆ ಏನೇನೋ ಅವನು ಕ್ರಿಯೆ ಮಾಡಬೇಕು, ಅದು ಹುಡುಗನ ಜೊತೆನೇ ಮಾಡಬೇಕು ಅಂತ ಅವನಿಗೆ ಫೀಲ್ ಆಗ್ತಿರುತ್ತದು. ಹಾಗಾಗಿ ಅವನ್ನ ಗೇ ಅಂತ ಕರಿತೀವಿ. ಜೀವಾ ಸ್ಟಡೀಸ್ ಅಂದ್ರೆ ಜೀನೋಮ್ ವೈಡ್ ಅಸೋಸಿಯೇಟೆಡ್ ಸ್ಟಡೀಸ್ ಅಂತ ಮಾಡಿದ್ದಾರೆ. ಅದರಲ್ಲಿ ಬಹಳ ಹೈಯರ್ ಎಂಡಲ್ಲಿ ವರ್ಕ್ ಮಾಡಿದ್ದಾರೆ ವಿಜ್ಞಾನಿಗಳು. ಮಾಡಿ ಸುಮಾರು ಜೀನ್ಸ್ಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಈ ಜೀನ್ಸ್ಗಳಲ್ಲಿ ರೂಪಾಂತರ ಆದಾಗ ಅಂಥ ವ್ಯಕ್ತಿ ಹೋಮೋಸೆಕ್ಷುವಲ್ ಆಗ್ತಾನೆ ಅಂತ. ಹಾಗಾಗಿ ನಾನು ಹೇಳೋದು, ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್. ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರಿದ್ದಾರೆ, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ಮೇಡಮ್, ನಾವು ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ಇವತ್ತು ಒಂದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಮತ್ತು ಇತ್ತೀಚೆಗೆ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಚರ್ಚೆಗೊಳಗಾದ ವಿಷಯ, ಅದು ಹೋಮೋಸೆಕ್ಷುಯಾಲಿಟಿ ಅಥವಾ ಸಲಿಂಗ ಕಾಮ, ಸಲಿಂಗ ಪ್ರೇಮಿಗಳು ಅಂತ ನಾನು ಕರಿತೀನಿ. ಅಂಥವ್ರ ಬಗ್ಗೆ, ಅಂದರೆ ಸೇಮ್ ಸೆಕ್ಸ್ ಬಗ್ಗೆ ಅಟ್ರಾಕ್ಷನ್ ಇರುವಂಥವ್ರು ಯೂಶ್ವಲಿ ನಮ್ಮ ಗಂಡಿಗೆ ಹೆಣ್ಣಿನ ಬಗ್ಗೆ, ಹೆಣ್ಣಿಗೆ ಗಂಡಿನ ಬಗ್ಗೆ ಒಂದು ಅಟ್ರಾಕ್ಷನ್ ಇರೋದು ನಮಗೆಲ್ಲ ಗೊತ್ತಿರುವಂಥದ್ದು. ಆದರೆ ನಾನು ಆಲ್ರೆಡಿ ವಿಡಿಯೋ ಬಂದಿರೋದನ್ನು ವಸುಧೇಂದ್ರ ಅವರು, ನಮ್ಮ ತುಂಬ ಹೆಸರಾಂತ ಲೇಖಕರು ಮತ್ತು ಭಾಳ ಚೆನ್ನಾಗಿ ಬರೀತಾರೆ. ನಾನು ಅವರ ಅಭಿಮಾನಿ. ಅವರ ಪುಸ್ತಕಗಳಿಗೆ ಅವರು ತಮ್ಮ ಸೆಕ್ಷುಯಾಲಿಟಿನ ತುಂಬ ಓಪನ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ಬೇರೆ ಕಡೆನೂ ಮಾಡಿದ್ದಾರೆ, ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಮಾಡಿದ್ದಾರೆ. ನೋಡದೇ ಇರೋರು ದಯವಿಟ್ಟು ಅದನ್ನು ನೋಡಿ. ಸೊ ಆ ಕಾಂಟೆಕ್ಸ್ಟಲ್ಲಿ ನಾನು ನಿಮಗೆ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಕೆಲವೊಬ್ಬರಿಗೆ ಅವ್ರು ತಮ್ಮ ಬಗ್ಗೆನೇ ಹೇಳಿದರು, ನಾನೊಬ್ಬ ಗಂಡಸ್ ಅಂತ ಆಗಿದ್ರು ಕೂಡ ನನಗೆ ಹೆಣ್ಣಿನ ಬಗ್ಗೆ ನಂಗೆ ಆಕರ್ಷಣೆ ಇಲ್ಲ, ನಂಗೆ ಇನ್ನೊಬ್ಬ ಗಂಡಿನ ನೋಡಿದರೆ ಆಕರ್ಷಣೆ ಆಗುತ್ತೆ. ಅದನ್ನು ನಾನು ಫೇಸ್ ಮಾಡ್ಕೊಂಡು ಬಂದಿದ್ದೀನಿ. ನಾನೊಬ್ಬ ಬರಹಗಾರನಾಗಿರೋದನ್ನು ನಾನು ಪ್ರಾಮಾಣಿಕವಾಗಿರಬೇಕು ನನಗೆ ಮತ್ತು ಸಮಾಜಕ್ಕೆ, ಹೀಗಾಗಿ ನಾನು ಅದನ್ನು ಹೇಳ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳಿ, ಸಮಾಜದಲ್ಲಿ ಈ ಥರ ವ್ಯಕ್ತಿಗಳು ಏನೆಲ್ಲ ಸಂಕಟ ಪಡ್ತಾರೆ, ಹೇಗೆಲ್ಲ ಅವರು ಆಲ್ಕೋಹಾಲಿಕ್ ಆಗ್ತಾರೆ ಅಥವಾ ದೇವರಂತ ಹೋಗ್ಬಿಡ್ತಾರೆ, ಈ ಥರ ಎಸ್ಕೇಪ್ ಆಗಿಬಿಡ್ತಾರೆ, ಮತ್ತು ಹೇಗೆ ಅವರು ತಮ್ಮ ಟ್ಯಾಲೆಂಟ್ನ ಕಮರ್ ಹೋಗುತ್ತೆ, ಯಾಕೆಂದರೆ ಅವ್ರು ಹೊರಗಡೆ ಬರೋಕ್ಕಾಗಲ್ಲ ಅಂತ ಎಲ್ಲ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡಿದರು. ಅದನ್ನೆಲ್ಲ ಈಗ ಜನ ಒಂದಷ್ಟು ನೋಡಿದ್ದಾರೆ. ಸೊ ನಿಮ್ಮ ಪರ್ಸ್ಪೆಕ್ಟಿವಿಂದ, ಸೈನ್ಸ್ ಪರ್ಸ್ಪೆಕ್ಟಿವಿಂದ ನೋಡೋದಾದರೆ ಇದು ಹೇಗೆ ಏನಾಗುತ್ತೆ ಆ್ಯಕ್ಚುಲಿ ಒಂದು ವ್ಯಕ್ತಿ ಒಳಗಡೆ? ಅದು ಗಂಡಿರ್ಬೋದು, ಹೆಣ್ಣಿರ್ಬೋದು. ಯಾವಾಗ ಆಗುತ್ತೆ ಇದು? ಹುಟ್ಟೋಕ್ಕಿಂತ ಮುಂಚೆ ಆಗುತ್ತಾ, ಬೆಳೆಯುವಾಗ ಆಗುತ್ತಾ? ಅದ್ರ ಬಗ್ಗೆ ದಯವಿಟ್ಟು ಮಾತಾಡ್ಬೋದು ಸರ್. ಮೊದಲನೇದಾಗಿ ನೀವು ವಸುಧೇಂದ್ರ ಅವ್ರ ಬಗ್ಗೆ ಹೇಳಿದ್ರೆ, ಅವರು ಮೈಸೂರು ಯೂನಿವರ್ಸಿಟಿಲಿ ನಮ್ಮದು ಒಂದು HRDC ಅಂತ ಸೆಂಟರ್ ಇದೆ. ಅಲ್ಲಿಗೆ ಕನ್ನಡ ಒಂದು ಪುನಶ್ಚೇತನ ಕಾರ್ಯಕ್ರಮ ಅಂತ ನಾವು ಒಂದು ಆಯೋಜನೆ ಮಾಡಿದಾಗ ಅಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಬಂದಿದ್ರು ಅವರು. ನಾನು ಹ್ಯೂಮನ್ ಜೆನೆಟಿಕ್ಸಲ್ಲೇ ರಿಸರ್ಚ್ ಅಲ್ಲ, ನಾನು ಆಲ್ಮೋಸ್ಟ್ ಸಾವಿರಾರು ಜನದ ಬಗ್ಗೆ ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ. ನಾನು ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಎಲ್ಲ ಮಾಡಿ ಬೇಕಾದಷ್ಟು ಸಂಶೋಧನೆ ಮಾಡಿರೋದು. ನಮ್ಮ ರೂಮ್ನ ಎಂಟ್ರ್ ಆಗಿದ ತಕ್ಷಣ ಗೊತ್ತಾಯ್ತು ನನಗೆ ಸಮಥಿಂಗ್ ಈಸ್ ರಾಂಗ್ ಅಂತ. ಅಂದರೆ ಒಂದು ಏನೋ ವೈರುಧ್ಯತೆ ಇದೆ ಆ ವ್ಯಕ್ತಿಲಿ, ಏನೋ ಒಂದು ವೈರುಧ್ಯತೆ ಇದೆ ಅಂತ. ಬಟ್ ಏನಂದ್ರೆ ನಾವು ಏನು ಅನಿಸ್ಬೋದು, ಹೇಳ್ಕೋಬಾರ್ದಲ್ವ ಯಾವುದನ್ನು. ಅದು ಹ್ಯೂಮನ್ ಜೆನೆಟಿಕ್ಸಲ್ಲಿ ಇಟ್ ಇಸ್ ಅ ವೆರಿ ಕಾನ್ಫಿಡೆನ್ಷಿಯಲ್. ಏನೇ ಆದ್ರೂ ನಾವು ವಿ ಶುಡಂಟ್ ರಿವೀಲ್, ಯಾವತ್ತೂ ಯಾರಿಗೂ ರಿವೀಲ್ ಮಾಡಾಗಿಲ್ಲ. ಆಮೇಲೆ ನಂತರ ನಾವು ಅವ್ರನ್ನ ಒಂದು ಕರ್ಕೊಂಡೋಗಿ ಪಾರ್ಟಿಸಿಪೆಂಟ್ಸ್ ಹತ್ರ ಎಲ್ಲ ಪರಿಚಯ ಮಾಡಿಸಿದಾಗ ಅವ್ರು ಹೇಳಿದ್ರು. ಆವಾಗ ಗೊತ್ತಾಯಿತು ನನ್ನ ಸೈಂಟಿಫಿಕ್ ಅನಾಲಿಸಿಸ್ ಕರೆಕ್ಟ್ ರೂಟಲ್ಲಿ ಇದ್ದೀನಿ ನಾನು ಅಂತೇಳಿ. ಹಾಗಾಗಿ ತುಂಬ ಅದ್ಭುತವಾಗಿ ಮಾತಾಡಿದ್ರು. ನನಗೂ ಅವ್ರ ಬಗ್ಗೆ ಬಹಳ ಮೆಚ್ಚುಗೆ ಇದೆ. ಒಳ್ಳೆಯ ಬರಹಗಾರ. ನಾನು ಅವರದ್ದು ಟಾಕ್ ಕೇಳಿದೆ, ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಈಗ ಅವರು ಅದು ಸಲಿಂಗ ಕಾಮದ ಬಗ್ಗೆ ಹೇಳಿದ್ರಲ್ಲ, ನಾನು ಒಂದು ಮಾತು ಹೇಳ್ತೀನಿ. ಇಲ್ಲೇಂದ್ರೆ ನಾವು ವಸುಧೇಂದ್ರ ಅವ್ರ ಬಗ್ಗೆ ಮಾತಾಡ್ತೀವಿ ಅನ್ಕೋಬೇಡಿ. ಹೌದು, ಸಲಿಂಗ ಕಾಮ ಅಥವಾ ಸಲಿಂಗ ಅಟ್ರಾಕ್ಷನ್ ಇದೆಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಸುಧೇಂದ್ರ ಅವ್ರನ್ನ ಯಾಕೆ ತಗೊಂಡೆ ಅಂದ್ರೆ, ಅವರು ತಮ್ಮ ಸೆಕ್ಷುಯಾಲಿಟಿ ಬಗ್ಗೆ ಓಪನ್ ಆಗಿ ಹೇಳಿರೋದ್ರಿಂದ ಅವ್ರ ಹೆಸರನ್ನು ತಗೊಂಡೆ ಅಷ್ಟೇ. ಸೊ ಜನರಲ್ ಆಗಿ ನಾವು ಮಾತಾಡ್ತಾ ಇದೀವಿ. ಖಂಡಿತವಾಗ್ಲು ಈಗ ಸಲಿಂಗ ಕಾಮ ಅಂದಾಗ ಅದನ್ನ ಮೊಟ್ಟ ಮೊದಲ ಬಾರಿಗೆ ಅವರು ಓಪನ್ ಆಗಿ ಹೇಳಿದ್ದಾರೆ. ಬಹಳಷ್ಟು ಸಂದರ್ಭದಲ್ಲಿ ಸಲಿಂಗ ಕಾಮಿಗಳು ಅದನ್ನ ಹೇಳೋದಿಲ್ಲ. ಈಗ ಅದು ಸಲಿಂಗ ಕಾಮ ಅಂದ್ರೆ ಏನು ಅನ್ನೋದನ್ನ ನಾನು ಸ್ವಲ್ಪ ನಿಮ್ಗೆ ಒಂದು ಔಟ್ಲೈನ್ ಕೊಡ್ತೀನಿ. ಮೊದಲನೇದಾಗಿ 3 ಪದಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಒಂದು ಸೆಕ್ಸ್,
ಇನ್ನೊಂದು ಜೆಂಡರ್, ಇನ್ನೊಂದು ಓರಿಯೆಂಟೇಷನ್ ಅಂತ 3 ಪದಗಳ ಅರ್ಥ ನಮಗೆ ಗೊತ್ತಾದರೆ ಸಲಿಂಗ ಕಾಮ ಅಂದರೆ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಸೆಕ್ಸ್ ಅಂತಂದರೆ ಮೇಲ್ ಆರ್ ಫೀಮೇಲ್. ಈಗ ಮಗು ಹುಟ್ಟಿದಾಗ ಅದರ ಜನನಾಂಗಗಳು, ಅದಕ್ಕೆ ಪೆನಿಸ್ ಇರುತ್ತೆ ಗಂಡು ಮಗು ಆದರೆ, ಮತ್ತೆ ಟೆಸ್ಟಿಸ್ ಇರುತ್ತೆ. ಇದನ್ನು ನಾವು ನೋಡಿದಾಗ ಮಗು ಗಂಡು ಅಂತ ಹೇಳ್ತೀವಿ, ಅದು ನಾವು ಸೆಕ್ಸ್ ಅಂತ ಹೇಳ್ತೀವಿ. ಮೇಲ್ ಅಥವಾ ಫೀಮೇಲ್ ಅಂತ ನಾವು ಹೇಳ್ತೀವಿ. ಇನ್ನು ಜೆಂಡರ್ ಅಂತಂದರೆ ಗಂಡು ಮಗು ಗಂಡು ಆಗೇನೆ ಅವನು ಕಂಫರ್ಟಬಲ್ ಆಗಿ ಜೀವನ ನಡೆಸಿದ್ರೆ ಅದನ್ನು ಜೆಂಡರ್. ಫೀಮೇಲು, ಅವಳಿಗೆ ಫೀಮೇಲ್, ಅವಳು ಫೀಮೇಲ್ನೆಸ್ಸು ಅವಳಿಗೆ ಕಂಫರ್ಟಬಲ್ ಆಗಿದೆ, ಏನೂ ಇದಿಲ್ಲ, ಸ್ಟ್ರೆಸ್ ಇಲ್ಲ, ಏನಿಲ್ಲ, ಆರಾಮಾಗಿದ್ದಾಳೆ. ಸೊ ಅದನ್ನು ನಾವು ಜೆಂಡರ್ ಅಂತ ನಾವು ಕರಿತೀವಿ. ಓರಿಯೆಂಟೇಷನ್ ಅಂದರೆ ಕೆಲವರಿಗೆ ಗಂಡಾಗಿರ್ತಾರೆ ಅವರು, ಆದರೆ ದೇ ಆರ್ ನಾಟ್ ಕಂಫರ್ಟಬಲ್, ಅವ್ರಿಗೆ ಕಂಫರ್ಟಬಲ್ ಇಲ್ಲ. ಅವರು ಒಂಥರ ಫೆಮಿನೈಸೇಷನ್ನು, ಅವ್ರಿಗೆ ಹೆಂಗಸರ ಥರ ಆಗಬೇಕು, ಹೆಂಗಸರ ಥರ ಬಟ್ಟೆ ಹಾಕಬೇಕು, ಹೆಂಗಸರ ಥರ ಕೆಲಸ ಮಾಡಬೇಕು, ಆ ಥರ ಅದು ಆಕರ್ಷಣೆ ಜಾಸ್ತಿ. ಆಮೇಲೆ ಸಣ್ಣ ಮಕ್ಕಳಿದ್ದಾಗಲೇ ಅವರು ಆದಷ್ಟು ಹೆಂಗಸರ ಜೊತೆನೇ ಇರ್ತಾರೆ. ಅದಕ್ಕೆ ಕೆಲವು ಸಲ ಮಕ್ಕಳುಗಳಿಗೆ ತಂದೆ ತಾಯಿ ಬೈತಾರೆ, ಏನೋ ಹೆಣಗ ನೀನು ಬರೀ ಹೆಂಗಸರ ಜೊತೆ. ತಂದೆ ತಾಯಿಗೆ ಭಯ ಆಗುತ್ತೆ, ಮಗ ಯಾವಾಗಲೂ ಹೆಣ್ಮಕ್ಳ ಜೊತೆ ಆಟ ಆಡ್ತಿದ್ರೆ ಭಯದಿಂದ ಬೈತಿರ್ತಾರೆ, ಏನು ಹೆಣಗನಂಗೆ ಆಡ್ತೀಯ, ಗಂಡಂಗಿರೋ, ಗಂಡಸ್ತರ ಇರೋ ಅಂತ ಸಾಮಾನ್ಯ ನಾವು ಹದಿಹರೆಯದಲ್ಲಿ ನಾವು ಅಂತಾರಲ್ವ ತಂದೆ ತಾಯಿಗಳು. ಏನಂದರೆ ಅವರು ಹೆಂಗಸರ ಜೊತೆನೇ ಜಾಸ್ತಿ ಒಲವಿರುತ್ತೆ ಮತ್ತು ಕಂಫರ್ಟಬಲ್ ಫೀಲಿಂಗ್ ಆಗುತ್ತೆ. ಅದನ್ನು ಓರಿಯೆಂಟೇಷನ್ ಅಂತ ಅಂತೀವಿ. ಸೆಕ್ಸ್ ಬೇರೆ, ಜೆಂಡರ್ ಬೇರೆ, ಓರಿಯೆಂಟೇಷನ್ ಬೇರೆ. ಸೆಕ್ಸ್ ಅಂದರೆ ಮೇಲ್ ಮತ್ತು ಫೀಮೇಲು. ಜೆಂಡರ್ ಅಂದರೆ ನಂದು ಯಾವ ಸೆಕ್ಸ್ ಇದೆ ಅದರಲ್ಲ ಸಮತೋಲನದಲ್ಲಿ ನಾನು ಆರಾಮಾಗಿದ್ದೀನಿ ಅನ್ನೋದು ನಮ್ಮದು ಜೆಂಡರ್. ಈಗ ಜೆಂಡರ್ ಟ್ರಾನ್ಸ್ಫರ್ ಆಗುತ್ತಲ್ಲ, ಟ್ರಾನ್ಸ್ಜೆಂಡರ್ ಅಂತ ನಾವು ಅಂತೀವಲ್ಲ, ಅವರು ಮೇಲ್ ಆಗಿದ್ದವರು ಫಿಮೇಲ್ ಆಗ್ತಾರೆ, ಕಂಫರ್ಟಬಲ್. ಅವ್ರಿಗೆ ಮೇಲ್ ಗಂಡಸವರು, ಅವ್ರಿಗೆ ಮದುವೆ ಆಗಿರುತ್ತೆ, ಮಕ್ಕಳಿರುತ್ತೆ, ಅವ್ರಿಗೆ ಇದು ಸ್ಪರ್ಮ್ ಪ್ರೊಡಕ್ಷನ್ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ದೇ ಆರ್ ನಾಟ್ ಕಂಫರ್ಟಬಲ್ ವಿತ್, ಅವ್ರಿಗೆ ಬಾಡಿ ಬಗ್ಗೆನೇ ಕಂಫರ್ಟಬಲ್ ಇರಲ್ಲ. ಅವ್ರಿಗೆ ಯಾವಾಗಲೂ ಒಂಥರ ಹೆಂಗೇನೋ ತುಡ್ತಾ ಇರುತ್ತೆ, ಹೆಂಗ್ಸ್ ಥರ ಇರಬೇಕು, ನಾನು ಸಾರಿ ಹಾಕಬೇಕು, ನಾನು ಡ್ರೆಸ್ ಮಾಡ್ಕೋಬೇಕು, ಆ ಥರ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಅವರು ವಿಮೆನ್ ಆಗಿ ಟ್ರಾನ್ಸ್ಫರ್ ಆಗ್ತಾರೆ. ಹೆಂಗೆ ಅಂತಂದರೆ ಬೇಕಾದಷ್ಟು ಮೆಥಡ್ ಇದೆ. ಆ ಟೆಸ್ಟಿಸ್ನ ರಿಮೂವ್ ಮಾಡ್ತಾರೆ. ಟೆಸ್ಟೋಸ್ಟಿರಾನ್ ಕಮ್ಮಿ ಆದಾಗ ಏನಾಗುತ್ತೆ, ಹಾರ್ಮೋನ್ ಅದು ನಿಮ್ಮ ಮೇಲ್ನೆಸ್ನ ನಿಮ್ಮನ್ನ ಕಂಟ್ರೋಲ್ ಮಾಡೋದು ಎಲ್ಲ ಇರೋದು ಟೆಸ್ಟಿಸ್ ಅಲ್ಲಿ ಬಿಡುಗಡೆ ಆಗುವ ಟೆಸ್ಟೋಸ್ಟಿರಾನ್ ಹಾರ್ಮೋನು, ಆಂಡ್ರೋಜನ್ ಅಂತ ನಾವು ಹೇಳ್ತೀವಲ್ಲ, ಅದರಲ್ಲಿ ಪ್ರಮುಖವಾದದ್ದು ಟೆಸ್ಟೋಸ್ಟಿರಾನು. ಆ ಟೆಸ್ಟಿಸ್ನ ರಿಮೂವ್ ಮಾಡಿದಾಗ ಏನಾಗುತ್ತೆ, ಟೆಸ್ಟೋಸ್ಟಿರಾನ್ ಬಿಡುಗಡೆ ಆಗಲ್ಲ. ಆಮೇಲೆ ಎಸ್ಟ್ರೋಜನ್ನ ಕೊಡ್ತಾ ಬರ್ತಾರೆ ಅವ್ರಿಗೆ. ಅವಾಗ ಏನಾಗುತ್ತೆ, ಗಂಡಸಾಗಿದ್ದವ್ರಿಗೆ ಆ ಕೂದಲೆಲ್ಲ ಉದುರುತ್ತೆ. ಎಸ್ಟ್ರೋಜನ್ ಅಂದ್ರೆ ಹೆಂಗಸಿನ ಹಾರ್ಮೋನ್ ಕೊಡೋಕ್ಕೆ ಶುರು ಮಾಡ್ತಾರೆ. ಟೆಸ್ಟಿಸ್ ರಿಮೂವ್ ಮಾಡಿದಾಗ ಟೆಸ್ಟೋಸ್ಟಿರಾನು ತುಂಬ ಕಮ್ಮಿ, ಆಮೇಲೆ ಅಡ್ರಿನಲ್ ಗ್ಲ್ಯಾಂಡಿಂದ ತುಂಬ ಕಮ್ಮಿ ಆಂಡ್ರೋಜನ್ ಬಿಡುಗಡೆ ಆಗುತ್ತೆ, ಕಮ್ಮಿ ಆಗಿಬಿಡುತ್ತೆಲ್ಲ. ಮೇಲ್ ಹಾರ್ಮೋನು ಕಮ್ಮಿ ಆದಾಗ ನಿಮಗೆ ದೇಹದಲ್ಲಿ ಫೆಮಿನೈಸೇಷನ್ ಜಾಸ್ತಿ ಆಗ್ತಾ ಬರುತ್ತೆ. ಅವ್ರಿಗೆ ಬ್ರೆಸ್ಟ್ ಡೆವಲಪ್ಮೆಂಟು, ಕೈ ಎಲ್ಲ ಉದುರೋಗೋದು, ಕೂದಲು, ಆಮೇಲೆ ಈ ಗಡ್ಡದ ಎಲ್ಲದೂ ಒಂದು ಫೆಮಿನೈಸೇಷನ್ ಶುರು ಆಗುತ್ತೆ. ಹಾಗಾಗಿ ಈಗ ಸಲಿಂಗ ಕಾಮಿಗಳು ಅಂತ ನಾವು ಏನಾದರೂ ಆ ವರ್ಡನ್ನು ನೋಡಿದ್ರೆ, ಇದರಲ್ಲಿ ಲೈಂಗಿಕತೆಯಲ್ಲಿ 3 ಥರನ ನಾವು ನೋಡ್ಬೋದು. ಒಂದು ಹೋಮೋಸೆಕ್ಷುಯಲ್ ಅಂದರೆ ಸಲಿಂಗ ಕಾಮಿಗಳು. ಹೆಟಿರೋಸೆಕ್ಷುಯಲ್ ಅನ್ನೋದು ಜನಸಾಮಾನ್ಯರಲ್ಲಿ ನಾವು ನೋಡಬಹುದಾದ ಸ್ವಾಭಾವಿಕವಾದ ಲೈಂಗಿಕತೆ. ಹೆಟಿರೋಸೆಕ್ಷುಯಲ್ ಅಂದರೆ ಗಂಡಸು ಹೆಂಗಸನ್ನ ಇಷ್ಟಪಡೋದು, ಹೆಂಗಸು ಗಂಡಸನ್ನ ಇಷ್ಟಪಡೋದು, ಅದು ಸಹಜ. ಹೆಟಿರೋಸೆಕ್ಷುಯಲ್, ಹೆಟಿರೋ ಅಂದರೆ ಬೇರೆ, ನೀನು ಮೇಲು ಫೀಮೇಲು. ಆಮೇಲೆ ಲೈಂಗಿಕತೆಯಲ್ಲಿ ಇಬ್ಬರು ಒಬ್ರನ್ನೊಬ್ರು ಇಷ್ಟಪಡ್ತಾರೆ, ಪ್ರೀತಿ ಇರುತ್ತೆ, ಲೈಂಗಿಕತೆಗೆ ಒಳಪಡುತ್ತಾರೆ, ಅದು ಹೆಟಿರೋಸೆಕ್ಷುಯಲ್. ಹೋಮೋಸೆಕ್ಷುಯಲ್ ಅಂದರೆ ಈಕೆ ಹೆಣ್ಣು ಇನ್ನೊಂದು ಹೆಣ್ಣನ್ನ ಇಷ್ಟಪಡ್ತಾ ಇರ್ತಾಳೆ ಅವಳು, ಅದನ್ನ ನಾವು ಹೋಮೋಸೆಕ್ಷುಯಲ್. ಇವ್ರನ್ನ ಫೀಮೇಲಲ್ಲಿ ಲೆಸ್ಬಿಯನ್ಸ್ ಅಂತ ಕರಿತೀವಿ. ಅದಕ್ಕೊಂದು ವರ್ಡ್ ಇದೆ, ಲೆಸ್ಬಿಯನ್. ಫೀಮೇಲು ಮದುವೆ ಆಗ್ತೀವಿ ಅಂತಾರೆ, ಜೊತೆಲಿ ಇರ್ತೀವಿ ಅಂತಾರೆ, ಜೀವನ ಮಾಡ್ತೀವಿ ಅಂತಾರೆ, ಇದನ್ನ ಲೆಸ್ಬಿಯನ್ ಅಂತ ಕರಿತೀವಿ. ಹುಡುಗನ ಇಷ್ಟಪಡ್ತಾ ಹೋಗಿ ಅವನ ಜೊತೆಲೇ ಇರಬೇಕು ಅಂತ ಆಸೆ ಆಗುತ್ತೆ. ಅಂದರೆ ಹುಡುಗಿಯ ಜೊತೆ ಏನೇನೋ ಅವನು ಕ್ರಿಯೆ ಮಾಡಬೇಕು, ಅದು ಹುಡುಗನ ಜೊತೆನೇ ಮಾಡಬೇಕು ಅಂತ ಅವನಿಗೆ ಫೀಲ್ ಆಗ್ತಿರುತ್ತದು. ಹಾಗಾಗಿ ಅವನ್ನ ಗೇ ಅಂತ ಕರಿತೀವಿ. 1977ಕ್ಕೆ ಮೊದಲು ಇಡೀ ಜಗತ್ತಿನಲ್ಲಿ ಬೇಕಾದಷ್ಟು ಸಲಿಂಗಕಾಮಿಗಳಿದ್ರು. ನೀವು ಪುರಾಣಗಳಲ್ಲೆಲ್ಲ ಓದಿದ್ರೆ ನಿಮಗೆ ಎಲ್ಲ ಹಂತದಲ್ಲೂ ಹೆಂಗೆ ಅಂದರೆ, ಇದು ಮನುಷ್ಯ ಅಂತ ಆದಮೇಲೆ ವೈರುಧ್ಯತೆಗಳು ಸಾಮಾನ್ಯ. ಏನೋ ಒಂದು ಬದಲಾವಣೆ ಆಗಿರುತ್ತೆ, ಅದು ಇವತ್ತಾಗಿರೋದಲ್ಲ. ನಿಮಗೆ ಪುರಾಣಗಳಿಂದಲೂ ಹಿಂದೆ ನಾವು ಎಲ್ಲ ನೋಡ್ಕೊಂಬಂದರೆ ಎಲ್ಲ ಕಡೆ ಸಲಿಂಗಕಾಮಿಗಳು, ಬೈಸೆಕ್ಷಲು, ಹೋಮೋಸೆಕ್ಷಲು, ಹೆಟ್ರೋಸೆಕ್ಷಲು, ಟ್ರಾನ್ಸ್ಜೆಂಡರು, ಇದು ಏನೇನು ಹೇಳ್ತೀವಿ ಎಲ್ಲದೂ ಇದೆ. ಈಗಲೂ ಇದೆ, ಹಿಂದೆನೂ ಇತ್ತು, ಮುಂದೆನೂ ಇರುತ್ತಿದ್ದು. ಇದೇನು ಹೋಗೋದಿಲ್ಲ. ಮನುಷ್ಯ ಇಲ್ಲಿವರೆಗಿರ್ತಾನೆ, ವೈವಿಧ್ಯತೆಗಳು ಇದ್ದೇ ಇರುತ್ತೆ. ಆದರೆ ಅವಾಗ ಅದು ಒಂದು ಹಿಡನ್, ಇದು ಅವರು ಈಚೆ ಬರ್ತಾ ಇರಲಿಲ್ಲ. ಅದು ಒಂದು ಅವಮಾನ ಅನ್ನೋದು, ಅದನ್ನು ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಮೇಡಮ್, ಒಂದು ಸಾರಿ ಡಿಸ್ಟರ್ಬ್ ಮಾಡಿದೆ. ನೀವು ಹೇಳಿದಾಗ ಅಂದರೆ ಹಿಡನ್ ಕೆಲವೊಂದು ಕಡೆ ಕೆಲವೊಂದು ಸಮಾಜಗಳಲ್ಲಿ ಆಗಿರ್ಬೋದು, ಬಟ್ ನಮ್ಮ ಸಮಾಜದಲ್ಲಿ ಫಾರ್ ಎಕ್ಸಾಂಪಲ್ ರಾಮ ಕಾಡಿಗೆ ಹೋಗ್ಬೇಕಾದ್ರೆ ಅವನ ಫಾಲೋ ಮಾಡ್ಕೊಂಡು ಬಂದ್ರೆ ಸರಯೂ ನದಿ ದಡ ತನಕ ಬಂದ್ಮೇಲೆ ಅವ್ನು ಹೇಳಿದಂತೆ, ಅಂದ್ರೆ ಈಗ ಲೇಡೀಸ್ ಅಂಡ್ ಜೆಂಟಲ್ಮನ್ ಹತ್ರ ಹೆಣ್ಮಕ್ಳೇ ಗಂಡಸ್ರೆ ನೀವೆಲ್ಲ ಹೋಗ್ಬಿಡಿ ಸಾಕು, ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿರೆ ಏನೋ ಅಂತ ಆ ಥರ ಕಳಿಸಿದಂತೆ. ಅವರೆಲ್ಲ ಹೋದ್ರಂತೆ. ಅವ್ನು ಸ್ವಲ್ಪ ಮುಂದೆ ಹೋದ್ಮೇಲೆ
ಇನ್ನೊಂದು ಗುಂಪು ಫಾಲೋ ಮಾಡ್ತಾ ಇತ್ತಂತೆ. ಯಾಕೆ ನೀವು ಫಾಲೋ ಮಾಡಿ, ನೀನು ಹೆಣ್ಮಕ್ಳಿಗೆ ಹೋಗಂದೆ ಗಂಡಸರಿಗೆ ಹೋಗಂದೆ, ನಮಗೆ ಹೋಗನ್ಲಿಲ್ಲ ನೀನು, ಅದಕ್ಕೆ ಫಾಲೋ ಮಾಡಿದ್ವಿ ಅಂದ್ರೆ ಅಲ್ಲಿ ಇದ್ರು ಅಂತ. ಟ್ರಾನ್ಸ್ಜೆಂಡರ್ಸ್ ಅವರೆಲ್ಲ ಇದ್ರು. ಅವರು ಅಂದ್ರೆ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಅನ್ನೋದು. ಮನುಷ್ಯ ಹುಟ್ಟಿದಾಗಿಂದನೂ ಇಲ್ಲಿವರೆಗೂ ನೀವು ಎಲ್ಲ ಸಮಾಜಗಳು, ಜಗತ್ತಿನ ಎಲ್ಲ ಧರ್ಮ, ಎಲ್ಲ ಸಮಾಜ, ಎಲ್ಲ ಇದರಲ್ಲೂ ಇದು ಇದ್ದೇ ಇದೆ. ಇದು ವೈರುಧ್ಯತೆ. ಈಗ ಒಂದು ಏನೋ ಇದೆ, ಇದಕ್ಕಿಂತ ಒಂದು ಡಿವಿಯೇಷನ್ ಜಗತ್ತಿನ ಒಂದು ನಿಯಮ ಅದು. ಆಮೇಲೆ ಶಿಖಂಡಿದ್ ಬಂದಾಗ ನಾವು ಶಿಖಂಡಿ ಹುಟ್ಟಿನಿಂದ ಹೆಣ್ಣು, ಆಮೇಲೆ ಗಂಡಾಗಿದ್ದು ಅಂತ ತನ್ನಂತಾನ್ ಗಂಡ ಅನ್ಕೊಂಡ್ರು ಕೂಡ ಭೀಷ್ಮ ಅವನನ್ನ ಹೆಣ್ಣು ಅಂತ ಕನ್ಸಿಡರ್ ಮಾಡಿ ಅವನ ಎದುರುಗಡೆ ಯುದ್ಧ ಮಾಡಲ್ಲ. ಟ್ರಾನ್ಸ್ ಮೆನ್, ಟ್ರಾನ್ಸ್ ವಿಮೆನ್ ಎರಡೂ ಇದೆ. ಟ್ರಾನ್ಸ್ ವಿಮೆನ್ ಹಂಗ ಏನು ಅಂತಂದ್ರೆ ಅವನು ಗಂಡಸು. ಈಗ ಅನಿತಾ ಪ್ರಸಾದ್ ಇದಾರಲ್ಲ, ಅವರು ಟ್ರಾನ್ಸ್ ವಿಮೆನ್, ಅವರು ಗಂಡ್ಸಾದವರು ಹೆಂಗ್ಸಾಗಿದ್ದು. ಅದೇ ಥರ ಹೆಂಗ್ಸು ಗಂಡ್ಸ್ ಆಗ್ತಾರೆ ಅವರು, ಟ್ರಾನ್ಸ್ ಮೆನ್ನು. ಆ ಹೆಂಗ್ಸ್ ಅನ್ನೋದವ್ರಿಗೆ ಕಂಫರ್ಟಬಲ್ ಇರಲ್ಲ, ಅವರು ಆರಾಮಾಗಿ ಹುಡುಗನ ಥರ ಇರಬೇಕು ಅವರು, ಅದು ಆ ಥರ. ಅವಾಗ ಏನು ಮಾಡ್ತಾರೆ ಅಂತಂದರೆ ಅದಕ್ಕೆ ತಕ್ಕಂಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಮಾಡ್ತಾರೆ. ಅದೆಲ್ಲ ಸರ್ಜರಿಗಳು, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಇದೆಲ್ಲ ಮಾಡಿ, ಅಂದರೆ ಕಂಪ್ಲೀಟಾಗಿ ಆಗಲ್ಲ ಅದು. ನೀವು ಒಂದು ಲೆವೆಲ್ಲು ಕಂಫರ್ಟಬಲ್ ಝೋನ್ನ ಅವರಿಗೆ ಕೊಡ್ಬೋದು. ಒಂದು ಕಂಫರ್ಟಬಲ್, ಈಗ ನನ್ನ ದೇಹ, ನನ್ನ ಮನಸ್ಸು ಏನು ಬಯಸ್ತಾ ಇದೆ, ನನ್ನ ದೇಹ ಏನಿದೆ, ಎರಡಕ್ಕೂ ಕನೆಕ್ಟ್ ಮಾಡೋದು ಅಷ್ಟೇ. ನೀವು ಒಂದು ಕಂಫರ್ಟಬಲ್ ಝೋನ್. ಇಲ್ಲ ಅಂದರೆ ದ್ವಂದ್ವ, ನಾನು ಗಂಡಾಗಿದ್ದೀನಿ, ನಾನು ಹೆಣ್ಣು ಥರ ಇರಬೇಕು ಅಂದಾಗ ದ್ವಂದ್ವ ಅದು. ಈಗ ದ್ವಂದ್ವನ ನೀವು ಕಮ್ಮಿ ಮಾಡ್ತಾ ಬರೋದು ಮನಸ್ಸು. ಹಾಗಾಗಿ ಅದನ್ನ ನೀವು ಮಾಡ್ಬೋದು. ಇಲ್ಲಿ ಹೆಟ್ರೋಸೆಕ್ಷುವಲ್ ಅಂದರೆ ಜಗತ್ತಿನ ಎಲ್ಲಾ ಕಡೆ ನಾವು ನೋಡೋದು ಸಹಜವಾದ ಗಂಡು ಹೆಣ್ಣಿನ ಒಂದು ಮಧ್ಯ ನಡೆಯುವ ಲೈಂಗಿಕ ಕ್ರಿಯೆ ಆಗ್ಬೋದು, ಅಥವಾ ಪ್ರೀತಿ ಆಗ್ಬೋದು, ಒಟ್ಟಿಗೆ ಇರೋಂಥದ್ದು, ಮಕ್ಕಳನ್ನ ಪಡೆಯೋದು, ಇದು ಪ್ರಕೃತಿ ಸಹಜವಾದದ್ದು. ಪ್ರಕೃತಿಲಿ ಕೆಲವೊಂದು ಅಸಹಜವಾದ ಕ್ರಿಯೆಗಳನ್ನು ಇದೆ, ಅದು ಇರುತ್ತೆ, ಮುಂದೆನೂ ಇರುತ್ತೆ, ಹಿಂದೆನೂ ಇದೆ, ಈಗಲೂ ಇದೆ. ಅದು ಕಮ್ಮಿ, ಅದು ಅದಕ್ಕೆ ಅಸಹಜ ಅಂತೀವಿ ನಾವು. ಯಾವುದು ಕಮ್ಮಿ ಇರುತ್ತೆ ಅದು ಸಹಜವಲ್ಲದ್ದು, ಅಸಹಜ ಅಂತ ಅದನ್ನ ನಾವು ಕರಿತೀವಿ. ಆಗ ಅದು ಡಿವಿಯೇಷನ್ ಫ್ರಮ್ ದ ರೆಗ್ಯುಲರ್ ಕೋರ್ಸ್ ಅಂತ ನಾವು ಹೇಳ್ಬೋದು. ಅದರಲ್ಲಿ ಹೋಮೋಸೆಕ್ಷುವಲ್ ಅನ್ನೋದು ಎರಡು ಒಂದೇ ಸೆಕ್ಸು, ಇವರು ಫಿಮೇಲು, ಅವರು ಫಿಮೇಲು, ಆದ್ರೂ ಸಹ ಇಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಾರೆ, ಜೊತೆಲಿ ಇರಬೇಕು ಅಂತಾರೆ. ಆಮೇಲೆ ಒಬ್ರನ್ನೊಬ್ರು ನೋಡಿದಾಗ, ಒಬ್ಬ ಹುಡುಗಿಗೆ ಹುಡುಗನ್ ನೋಡಿದಾಗ ಯಾವ ಥರ ಫೀಲಿಂಗ್ ಆಗಿ ಖುಷಿಯಾಗಿ ಅವ್ರನ್ನ ಅಪ್ಕೋಬೇಕು ಅನ್ಸುತ್ತೆ, ಆ ಥರ ಬರುತ್ತೆ, ಇವರು ಬರುತ್ತದು. ಅದೇ ಥರ ಈ ಗೇಗಳಿಗೆ ಅವನಿಗೆ ಹುಡುಗಿಯ ಬಗ್ಗೆ ಆಕರ್ಷಣೆ ಇರೋದಿಲ್ಲ, ಅವನು ಹುಡುಗನ ನೋಡಿದಾಗಲೇ ಅವನಿಗೆ ಆಕರ್ಷಣೆ ಇರುತ್ತೆ. ಇದನ್ನು ನಾವು ಹೋಮೋಸೆಕ್ಷುವಲ್ ಅಂತ. ಬೈಸೆಕ್ಷುವಲ್ ಅಂತ ಕೆಲವರು ಇದ್ದಾರೆ, ಅದು ಒಂದು ಗುಂಪಿದೆ. ಬೈಸೆಕ್ಷುವಲ್ ಅಂದರೆ ಅವ್ರಿಗೆ ಹುಡುಗಿ ಜೊತೆನೂ ಅವರು ಲೈಂಗಿಕ ಕ್ರಿಯೆ ಮಾಡ್ತಾರೆ, ಹುಡುಗನ ಜೊತೆನೂ ಮಾಡ್ತಾರೆ, ಬೈಸೆಕ್ಷುವಲ್ ಅಂತ ಅವರು. ಹೋಮೋಸೆಕ್ಷುವಲ್, ಹೆಟ್ರೋಸೆಕ್ಷುವಲ್, ಬೈಸೆಕ್ಷುವಲ್ ಅಂತ. 1977ಕ್ಕೂ ಮೊದಲು ಇಡೀ ಜಗತ್ತಿನಲ್ಲಿ ಈಗಲೂ ಸಹ ಬೇಕಾದಷ್ಟು ಕಂಟ್ರಿಗಳಲ್ಲಿ ಇದು ಒಂದು ಅಪರಾಧ ಅಂತ ಕನ್ಸಿಡರ್ ಮಾಡಿದ್ರು ಮೊದಲು, ಹಿಂದೆ ಎಲ್ಲ. ಈ ಥರ ಏನಾದರೂ ಹೋಮೋಸೆಕ್ಷುವಲ್ ಯಾರು ಇದ್ದಾರೆ ಅಂದರೆ ಜೈಲಾಗ್ತಾ ಇತ್ತು, 10 ವರ್ಷ ಶಿಕ್ಷೆ ಆಗ್ತಿತ್ತು. ಕೆಲವೊಂದು ದೇಶಗಳಲ್ಲಿ ಗಲ್ಲಿಗೇರಿಸ್ತಾ ಇದ್ರು ಇದನ್ನ. ಅಂದರೆ ತುಂಬ ಅಪರಾಧ, ಅಕ್ಷಮ್ಯ ಅಪರಾಧ, ಇದನ್ನ ನಾವು ಕ್ಷಮಿಸಕ್ಕೆ ಆಗಲ್ಲ ಅಂದಾಗ ಅವಾಗ ಏನಾಗುತ್ತೆ, ಜನ ಹೊರಗೆ ಬರಲ್ಲ. ಅವಾಗ ಈಗ ವಸುಧೇಂದ್ರ ಓಪನ್ ಆಗಿ ಏನು ಕೇಳಿದ್ದಾರೆ ಅಂದರೆ, ನಮ್ಮಲ್ಲಿ ಕಾನೂನು ಬೇರೆ ಬದಲಾವಣೆ ಆಗಿದೆ. IPC 377 ಏನಿದೆ, ಅದು ಮೊದಲು ಕಾನೂನು ಇತ್ತಲ್ಲ, ಹೋಮೋಸೆಕ್ಷುವಲ್ ಅನ್ನೋದು ಅಪರಾಧ ಅಂತ. ಅದು ನಂತರ ಸುಪ್ರೀಂ ಕೋರ್ಟ್ ಅದನ್ನು ಡಿಸಾಲ್ವ್ ಮಾಡ್ತದನ್ನ, ತೆಗೆದಾಕದ ಮೇಲೆ ಎಲ್ಲ ಹೋಮೋಸೆಕ್ಷುವಲ್ ಅಂತ ಹೇಳ್ತಿದ್ದಾರೆ. ಅದು ಇದ್ದಿದ್ರೆ ಕಾನೂನು, ಯಾರಾದರೂ ಧೈರ್ಯವಾಗಿ ನಾನು ಹೋಮೋಸೆಕ್ಷುವಲ್ಲು, ನಾನು ಗೇ, ನಾನು ಲೆಸ್ಬಿಯನ್ ಅಂತ ಯಾರೂ ಬರ್ತಾ ಇರಲಿಲ್ಲ, ಯಾಕೆಂದರೆ ಅಪರಾಧ ಅಲ್ವಾ ಅದು. ಹಾಗಾಗಿ ಆದರೆ ಕೋರ್ಟ್ ಏನು ಹೇಳುತ್ತೆ ಅಂದರೆ, ಅದು IPC 377 ರದ್ದಾದರೂ ಅವ್ರು ಏನು ಹೇಳ್ತಾರೆ ಅಂದರೆ, ನಿನಗೆ ಒಪ್ಪಿಗೆ ಇಲ್ಲದೆ ನೀನೇನಾದ್ರು ಅದಕ್ಕೆ ಆಹ್ವಾನಿಸಿದ್ರೆ ಅಪರಾಧನೇ ಅದು. ಈಗ ಇಬ್ರು ಗೇ ಇದ್ದಾರೆ, ಒಬ್ರು ಇಷ್ಟಪಡ್ತಾರೆ, ಫೈನ್ ಅದು. ಆದರೆ ಒಬ್ಬ ಗೇ ಇದ್ದಾನೆ, ಅವನಿಗೆ ಯಾವುದೋ ಒಂದು ಹುಡುಗ ಇಷ್ಟ ಆಗ್ಬಿಟ್ಟ, ಅವನ ಬಲವಂತವಾಗಿ ಇದು ಮಾಡಿದ್ರೆ ಅತ್ಯಾಚಾರ ಆಗುತ್ತೆ. ಅದು ಗಂಡು, ಅದು ಹೆಟ್ರೋಸೆಕ್ಷುವಲ್ ಅಪರಾಧನೇ ಅಲ್ವಾ? ಹೌದು. ಹುಡುಗ ಹುಡುಗಿ ಮಧ್ಯನೂ ಅದು ಬಲವಂತ ಮಾಡಿದ್ರೆ ಅಪರಾಧನೇ, ಗೇಗಳಲ್ಲಿ ಮಾಡಿದ್ರು ಅಪರಾಧನೇ, ಲೆಸ್ಬಿಯನ್ ಆದ್ರೂ ಅಪರಾಧನೇ. ಹಾಗಾಗಿ ಒಪ್ಪಿಗೆ ಮೇರೆ ನೀನ್ ಮಾಡ್ತು ಅಂತಂದ್ರೆ ಫೈನ್, ಇಲ್ಲ ಅಂದ್ರೆ ಅಪರಾಧ. ಇದು ಯಾವಾಗ ಈ ಒಂದು 377 ಸೆಕ್ಷನ್ ತೆಗೆದಾಕಿದ್ರು, ನಂತರದ ಹಂತದಲ್ಲಿ ಸ್ವಲ್ಪ ಓಪನ್ ಆಗಿ ಎಲ್ಲ ಬೇರೆ ಕಡೆ ಎಲ್ಲ ಬಹಳ ರೆವಲ್ಯೂಷನ್ ಆಯ್ತು. ಒಂದು ನಾವು ಅರ್ಥ ಮಾಡ್ಕೋಬೇಕು, ಈಗ ನಾವು ಒಂದು ನಾಯಿನ ಎಷ್ಟು ಮುದ್ದು ಮಾಡಿ ಮನೇಲಿ ಇಟ್ಕೊಂಡು ಸಾಕ್ತಿವಿ, ಒಂದು ಬೆಕ್ಕು ಅಲ್ಲ, ಪ್ರತಿ ಒಂದು ಜೀವಿನಿಗೂ ನಾವು ಒಂದೊಂದು ಸ್ಥಾನ ಕೊಟ್ಟು ರೆಸ್ಪೆಕ್ಟ್ ಕೊಡ್ತೀವಿ. ಇವರು ಮನುಷ್ಯರೇ. ಆದರೆ ಈಗ ನಮ್ಮಲ್ಲಿ ದೇಹದಲ್ಲಿ ಬೇರೆ ಬೇರೆ ಅಂಗಾಂಗಗಳಿದೆ, ಹೃದಯ ಇದೆ, ಕಿಡ್ನಿ ಇದೆ, ಲಿವರ್ ಇದೆ, ಎಲ್ಲ ಇದೆ. ಏನೋ ತೊಂದರೆ ಆಯಿತು, ಆಗ ಅಂದ್ಕೊಂಡಿದ ತಕ್ಷಣ ನಾವೇನು ಅದನ್ನ ದೊಡ್ಡ ಇದು ಅಂತ ಅನ್ಕೊಳ್ಳಲ್ಲ. ಇದು ಜನನೇಂದ್ರಿಯಗಳಲ್ಲಿ ಅಥವಾ ಬ್ರೈನ್ ನೆಟ್ವರ್ಕಿಂಗ್ ಅಲ್ಲಿ, ನಮ್ಮ ಜೀನ್ಸ್ ಅಲ್ಲಿ ಏನೋ ಒಂದು ತೊಂದರೆ
ಬೇರೆ ಆಗಿದೆ. ಆದರೂ ಅವರು ಮನುಷ್ಯರೇ ಅಲ್ವಾ, ಹಾಗಾಗಿ ಅವರಿಗೆ ಬೇಡದೆ ಹೋದ್ರು ಕೆಲವೊಂದು ಅವರು ಇಷ್ಟಪಡ್ತಾರೆ. ಈಗ ನಮಗೆ ಅದು ಅಸಹಜ ಅಂತ ಅನಿಸ್ಬೋದು, ಆದರೆ ಅವ್ರಿಗದು ಸಹಜ. ಹಾಗಾಗಿ ನಾವು ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನಾನು ಎಂಟರ್ಟೈನ್ ಮಾಡಿ ನೀವು ಅವ್ರನ್ನ ಗ್ಲೋರಿಫೈ ಮಾಡಿ ಅಂತ ಹೇಳ್ತಾ ಇಲ್ಲ, ಬೇರೆಯವ್ರ ಥರ ಅವ್ರನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೋ ಅಂತ ಒಂದು ಮನಸ್ಥಿತಿಗೆ ನಾವು ಬರಬೇಕು. ಈಗ ಅನಿತಾ ಪ್ರಸಾದ್ ಇದ್ದಾರಲ್ಲ, ಅವರು ಈಗ ಟ್ರಾನ್ಸ್ ವಿಮೆನ್, ಅವರು ನನಗೆ ತುಂಬ ಕ್ಲೋಸ್ ಪರಿಚಯ. ಡಿಪಾರ್ಟ್ಮೆಂಟಿಗೆ ಬಂದಾಗ ನಾನು ಅವ್ರನ್ನ ಸಿಸ್ಟರ್ ಅಂತಲೇ ಕರಿತೀನಿ. ಐ ಹ್ಯಾವ್ ಆಕ್ಸೆಪ್ಟೆಡ್ ಅವರ್ ಆಸ್ ಮೈ ಸಿಸ್ಟರ್. ಏನಕ್ಕೆ ಅಂದರೆ ಆ್ಯಸ್ ಅ ಜೆನೆಟಿಸ್ಟ್ ನನಗೆ ಗೊತ್ತು ಅವ್ರ ಕಂಡೀಷನ್ ಏನು ಗೊತ್ತು, ಅವ್ರಿಗೆ ಯಾಕೆ ಹಂಗಾಯ್ತು ಗೊತ್ತು. ನಾನು ಒಂದು ಒಂಥರ ಒಳ್ಳೆ ಮನಸ್ಸಿನಿಂದ ಹೃದಯಪೂರ್ವಕವಾಗಿ ಅವ್ರನ್ನ ಸಿಸ್ಟರ್ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಕಡೆ ನಾನು ಕರ್ಕೊಂಡು ಹೋಗ್ತೀನಿ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ನನಗೆ ಯಾವ ರೀತಿ ಅದರಲ್ಲಿ ಮುಜುಗರ ಆಗಲಿ ಮತ್ತೊಂದಾಗಲಿ ಏನೂ ಆಗೋದಿಲ್ಲ. ಕಾರಣ ಅಂದರೆ ನನಗೆ ಗೊತ್ತಿದೆ ಅದು ಪ್ರಾಸೆಸ್ ಏನಾಯಿತು, ಆ ಒಂದು ಪ್ರಾಸೆಸ್ಸಲ್ಲಿ ಅವರು ಎಷ್ಟು ಕಷ್ಟನ ಅನುಭವಿಸಿದ್ರು, ಇದೆಲ್ಲ ಗೊತ್ತಿರೋದ್ರಿಂದ ಐ ಹ್ಯಾವ್ ಆಕ್ಸೆಪ್ಟೆಡ್ ಹರ್. ಹಾಗಾಗಿ ಸೊಸೈಟಿಲಿ ಒಂದು ಜನಕ್ಕೆ ಇದ್ರ ಬಗ್ಗೆ ಒಂದು ಅರಿವಿರಬೇಕು, ಒಂದು ಓಪನ್ ಅಪ್ ಆಗಬೇಕು ಮತ್ತು ತಿಳ್ಕೋಬೇಕು. ಇತ್ತೀಚೆಗೆ ನಿಮಗೆ ಗೊತ್ತಿರಬಹುದು, ಈ ಒಂದು ಗೇ ಮತ್ತು ಲೆಸ್ಬಿಯನ್ ಅಂತ ಈ ಒಂದು ಹೋಮೋಸೆಕ್ಷುಯಾಲಿಟಿ ಬಗ್ಗೆ ಜನಕ್ಕೆ ಗೊತ್ತಾದ ಮೇಲೆ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಭಯ ಇದೆ. ಈಗ ನನ್ನ ಮಗ ಅವನ ಫ್ರೆಂಡ್ ಜೊತೆ ತುಂಬ ಸಲಿಗೆ ಅಂತಿದ್ರೆ ತಾಯಿಗೆ ಚಿಂತೆ, ಯಾಕೆ ಇವನು ಏಕೆಂದ್ರೆ ಸ್ವಲ್ಪ ತಿಳ್ಕೊಂಡಿರ್ತಾರಲ್ವ ಇದ್ರ ಬಗ್ಗೆ. ಅಯ್ಯೋ ನಾಳೆ ದಿನ ಏನಾದ್ರು ಆ ಥರ ಕ್ರಿಯೆಗೆ ಒಳಗಪಟ್ಟರೆ ಆ ಥರ, ಅಂದರೆ ನನ್ನ ಮಗ ಏನಾದ್ರು ಗೇ ಆಗ್ಬಿಟ್ಟಿದ್ದಾನ ಅಥವಾ ನನ್ನ ಮಗಳು ಲೆಸ್ಬಿಯನ್ ಆ ಥರ ಏನೂ ಯಾರು ಒಂದು ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಅದು ಏನಕ್ಕೆ ಅಂದರೆ ಈಗ ನಮ್ಮ ಸಮಾಜದಲ್ಲಿ ಯಾವ ಥರ ಅಂದರೆ ಹುಡುಗನ ಜೊತೆ ಹೋದ್ರೂ ಕಷ್ಟ, ಹುಡುಗನ ಜೊತೆ ಹೋದ್ರೂ ಕಷ್ಟ, ಹುಡುಗಿ ಜೊತೆ ಹೋದ್ರೂ ಕಷ್ಟ. ಹೀಗಾದ್ರೆ ಹುಡುಗ ಹುಡುಗಿ ಜೊತೆ ಹೋಗಿದ್ರೆ ಕಷ್ಟ ಆಗಿರೋದು, ಈಗ ಹುಡುಗಿ ಜೊತೆ ಹೋದ್ರು ಕಷ್ಟ, ಹುಡುಗನ ಜೊತೆ ಹೋದ್ರು ಕಷ್ಟ, ಹಂಗಾಗ್ಬಿಟ್ಟಿದೆ. ಅದು ಆ ಥರ ಅಷ್ಟೊಂದು ನಾವು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ. ಕಾರಣ ಏನಕ್ಕೆ ಅಂತಂದರೆ ಈ ಗೇ ಅಥವಾ ಲೆಸ್ಬಿಯನ್ ಇರ್ತಾರಲ್ಲ, ಅವರ ಒಂದು ಜೀನೋಮಲ್ಲಿ ಅವರ ಬ್ರೈನ್ ನೆಟ್ವರ್ಕಿಂಗ್ ಅಲ್ಲಿ ಬದಲಾವಣೆ ಆಗಿದೆ. ಎಲ್ಲರಿಗೂ ಆಗಲ್ಲ, ಅದು ತುಂಬಾ ಕಮ್ಮಿ. ಆಮೇಲೆ ಎಲ್ಲ ಈಗ ಒಬ್ಬ ಹುಡುಗ ಇನ್ನೊಬ್ಬ ಹುಡುಗ ತುಂಬಾ ಕ್ಲೋಸ್ ಇದಾರೆ ಅಂದ್ರೆ ಅವ್ರ ಗೇಸ್ ಅಲ್ಲ, ಖಂಡಿತ ಅಲ್ಲ. ಹುಡುಗಿರು ತುಂಬಾ ಕ್ಲೋಸ್, ಅವ್ರ ಲೆಸ್ಬಿಯನ್ಸ್ ಆಗಿರಲ್ಲ. ಸೊ ಹಿಂಗಾಗಿ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತ ವರಿ ಮಾಡಬೇಡಿ. ತಂದೆ ತಾಯಿಗಳು ದಯವಿಟ್ಟು ಇದನ್ನ ತಿಳ್ಕೊಳ್ಳಿ. ಮಗನ ಅಥವಾ ಮಗಳು ಅವಳ ಫ್ರೆಂಡ್ ಜೊತೆ ತುಂಬಾ ಕ್ಲೋಸ್ ಆಗಿದ್ದಾಳೆ ಅಂತಂದಿದ ತಕ್ಷಣ ಅವ್ರನ್ನ ನೀವೇನು ಅಪಾರ್ಥ ಮಾಡ್ಕೊಳ್ಳೋದು ಬೇಡ. ಏನಕ್ಕೆ ಅಂದರೆ ಇಂಥ ಪ್ರಮಾಣ ತುಂಬಾನೇ ಕಮ್ಮಿ ಇರುತ್ತೆ. ನಾನು ಕಾರಣ ಹೇಳ್ತಾ ಬರ್ತೀನಿ ಏನಕ್ಕೆ ಹಂಗಾಗುತ್ತೆ ಅಂತೇಳಿ. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ ಅನ್ಸುತ್ತೆ. ಏಕೆಂದರೆ ಹುಡುಗ ಅವ್ನ ಫ್ರೆಂಡ್ ಜೊತೆ ಚೆನ್ನಾಗಿರ್ತಾನೆ, ಬಿಕಾಸ್ ದೇ ಆರ್ ಕ್ಲೋಸ್ ಅಲ್ವಾ, ಹದಿಹರಿಯದಲ್ಲಿ ಇದರಲ್ಲೆಲ್ಲ ಒಂದು ಇದರಲ್ಲಿ ಇರ್ತಾರೆ. ಹಂಗಾಗಿ ತಕ್ಷಣ ಎಲ್ಲರೂ ಹೋಮೋಸೆಕ್ಷುಯಲ್ಸ್ ಅಂತ ನಾವು ತಪ್ಪು ತಿಳ್ಕೊಬಾರ್ದು. ಮತ್ತು ಇದು ಹೋಮೋಸೆಕ್ಷುಯಾಲಿಟಿ ಏನಕ್ಕಾಗುತ್ತೆ ಅಂದರೆ ಅದಕ್ಕೆ ಬೇಕಾದಷ್ಟು ಇಟ್ ಇಸ್ ಅ ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್. ಅಂದರೆ ತುಂಬ ಕಾರಣಗಳಿದೆ. ನಾನು ಜೆನೆಟಿಕ್ಕು ಎಪಿಜೆನೆಟಿಕ್ಕು ಆ ಥರದ್ದು ರಿಲೇಟೆಡ್ ನಮ್ಮದು, ಏಕೆಂದರೆ ಅವರು ಸಾಮಾಜಿಕ ಕಾರಣಗಳು ಹೇಳಿದ್ರು ಏನೇನು ಸಂಕಟ ನೋವು ಅನುಭವಿಸಿದ್ದಾರೆ ಅಂತ. ಅದು ಆಗೋಕ್ಕೆ ಕಾರಣ ಏನು ಅಂತ ನಾನು ಹೇಳ್ತೀನಿ. ಮೊದಲನೇದಾಗಿ ಜೆನೆಟಿಕ್ ಅಂತ ನಾವು ನೋಡಿದಾಗ ಬಹಳಷ್ಟು ಜನ ಬೇಕಾದಷ್ಟು ಸಂಶೋಧನೆ ನಡೆದಿದೆ. ಏಕೆಂದರೆ ಇವೆಲ್ಲ ಬರ್ನಿಂಗ್ ಇಶ್ಯೂಸು. ಜಗತ್ತಲ್ಲಿ ಯಾವುದೋ ಒಂದು ಇಶ್ಯೂ ತುಂಬ ಒಂದು ಬರ್ನಿಂಗ್ ಆಗ್ತಿದೆ ಅಂದರೆ ಸೈಂಟಿಸ್ಟ್ಗಳು ಫಸ್ಟ್ನ ಅದನ್ನೇ ತಗೊಂತಾರೆ. ಈಗ ಕ್ಯಾನ್ಸರ್ ರಿಸರ್ಚು ತುಂಬ ಜಾಸ್ತಿ ನಡೀತಿದೆ, ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ಸ್ಗಳ ಬಗ್ಗೆ ಇಂಥ ರಿಸರ್ಚು ತುಂಬ. ಏಕೆಂದರೆ ವ್ಯಾಕ್ಸಿನ್ ಬೇಕು, ಮೆಡಿಸನ್ ಬೇಕು ಅಂತ ಆ ಥರ ಇದ್ರ ಬಗ್ಗೆ ಭಾಳ ರಿಸರ್ಚ್ ನಡೆದಿದೆ. ಅದರ ಪ್ರಕಾರ ಅವರು ವಿಜ್ಞಾನಿಗಳು ಕೊನೆಗೆ ಕಂಡುಹಿಡಿದಿರೋದು ಈ ಗೇ ಅಥವಾ ಲೆಸ್ಬಿಯನ್ಗೆ ಒಂದು ಜೀನು ಅಂತ ಇಲ್ಲ. ಈಗ ಕೆಲವೊಂದು ಕಾಯಿಲೆಗೆ ಒಂದು ಜೀನಲ್ಲಿ ರೂಪಾಂತರ ಆದರೆ ಕಾಯಿಲೆ ಬರುತ್ತೆ. ಮ್ಯೂಟೇಷನ್, ರೂಪಾಂತರ ಅಂದರೆ ಮ್ಯೂಟೇಷನ್. ಒಂದು ಜೀನಲ್ಲಿ ಒಂದು ರೂಪಾಂತರ ಆದಾಗ ಒಂದು ಕಾಯಿಲೆ ಬರೋದು, ಕೆಲವೊಂದು ಕಾಯಿಲೆಗಳು ಬರುತ್ತೆ. ಆದರೆ ಗೇ ಅಥವಾ ಲೆಸ್ಬಿಯನ್ ಬಿಹೇವಿಯರ್ ಇದೆಯಲ್ಲ, ಇದಕ್ಕೆ ಗೇ ಜೀನ್ ಅಥವಾ ಲೆಸ್ಬಿಯನ್ ಜೀನ್ ಅಂತ ಒಂದು ಪರ್ಟಿಕ್ಯುಲರ್ ಜೀನು ಇಲ್ಲ. ಆದರೆ ಇದಕ್ಕೆ ಪಾಲಿಜೆನಿಕ್ ಅಂತ ಅಂತಾರೆ. ಇದಕ್ಕೆ ಬೇಕಾದಷ್ಟು ಜೀನ್ಗಳು ಇನ್ವಾಲ್ವ್ ಆಗಿದೆ, ಬೇಕಾದಷ್ಟು ಜೀನು. ಆ ಜೀನ್ಸ್ಗಳು ಹಾರ್ಮೋನ್ ನಮ್ಮನ್ನ ಪ್ರೊಡ್ಯೂಸ್ ಮಾಡೋ ಜೀನ್ ಆಗಿರ್ಬೋದು, ಬ್ರೈನ್ ನೆಟ್ವರ್ಕಿಂಗ್ ಜೀನ್ ಆಗ್ಬೋದು, ಸೆಕ್ಸ್ ಓರಿಯೆಂಟೇಷನ್ ಜೀನ್ಗಳಾಗಿರ್ಬೋದು. ಈ ಥರದ್ದು ಬೇಕಾದಷ್ಟು ಜೀನ್ಸ್ಗಳಿದೆ ನಮ್ಮ ದೇಹದಲ್ಲಿ. ಇದೆಲ್ಲ ನಾವು ಚೆನ್ನಾಗಿದ್ದೀವಿ ಅಂದರೆ ಮನುಷ್ಯನ ದೇಹ ನಾನು ಹೇಳಿದ್ನಲ್ಲ, ನೀವು ಅದನ್ನು ಒಳಗಡೆ ಹೋಗ್ತಾ ಹೋದರೆ ಅದಕ್ಕಿನ್ನ ಅದ್ಭುತ. ಇದ್ರ ಮನುಷ್ಯನ ದೇಹದಲ್ಲೇ ಬ್ರಹ್ಮಾಂಡ ಇದೆ. ಅದರಲ್ಲಿ ಪಿಂಡದಲ್ಲಿ ಬ್ರಹ್ಮಾಂಡ ಅಂತಾರಲ್ಲ, ನಿಜ ಅದೆಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತಾನೂ ಹೇಳ್ತಾರೆ. ಏನಕ್ಕೆ ಅಂದರೆ ನಾವೇ ಸೃಷ್ಟಿಕರ್ತ. ನಮ್ಮ ದೇಹದಲ್ಲಿ ಹೆಂಗಿದೆ ಅಂತಂದರೆ ಅದ್ಭುತಗಳಿದೆ. ಅದು ಅರ್ಥ ಮಾಡ್ಕೋಬೇಕು ನಾವು. ದೇಹದ ಒಳಗಡೆ ಬೇಕಾದಷ್ಟು ಜೀನ್ಸ್ ಇದೆ. ಅದಕ್ಕೆ ಸರಿಯಾಗಿ ಕೆಲಸ ಮಾಡಿದಾಗ ನಾವು ಚೆನ್ನಾಗಿರ್ತೀವಿ. ಏನಾದರೂ ಎಡವಟ್ಟಾಯಿತು ಅಂದರೆ ಅದನ್ನು ಕಾಯಿಲೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಪಾಲಿಜೆನಿಕ್ ಅಂತಂದರೆ ಮೆನಿ ಜೀನ್ಸ್ ಅಂತ ಅನ್ಬೋದು. ಮೆನಿ ಜೀನ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನು ಟ್ರೀಟ್ ಮಾಡೋಕ್ಕಾಗಲ್ಲ. ಈ ಜೆನೆಟಿಕ್ ಡಿಸಾರ್ಡರ್ದು ಪ್ರಾಬ್ಲಮ್. ಈಗ ಡಯಾಬಿಟಿಕ್ ಟ್ರೀಟ್ಮೆಂಟ್ ಅಂತ ಅಂದರೆ ಡಯಾಬಿಟಿಕ್ ರಿವರ್ಸಲ್ ಅಂತ ಅಂತಾರಲ್ವಾ,
ಡಯಾಬಿಟಿಕ್ ರಿವರ್ಸಲ್ ಅಂತ ನಾವು ಸಾಮಾನ್ಯ ಮಾತಾಡ್ತೀವಲ್ಲ, ರಿವರ್ಸಲ್ ಅಲ್ಲ, ಅದು ಮ್ಯಾನೇಜ್ಮೆಂಟ್. ಅದು ನಾನು ಮೊದಲಂಗೆ ಆಗಕ್ಕೆ ಸಾಧ್ಯ ಇಲ್ಲ, ಮ್ಯಾನೇಜ್ ಚೆನ್ನಾಗಿ ಹೆಲ್ತಿಯಾಗಿ ನನ್ನ ಮ್ಯಾನೇಜ್ ಮಾಡ್ಕೊಂಡು ನಾನು ಹೋಗ್ತೀನಿ, ದಟ್ ಇಸ್ ಅ ರಿವರ್ಸಲ್ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಪಾಲಿಜೆನಿಕ್ ಏನಕ್ಕೆ ಅಂತಂದರೆ, ಡಯಾಬಿಟಿಕ್ ಪಾತ್ವೇಲಿ ಬರೋ ಜೀನ್ ಇದೆಯಲ್ಲ ತುಂಬ ಇದೆ. ಅದನ್ನು ನೀವು ಎಲ್ಲದನ್ನೂ ಸರಿ ಮಾಡೋಕ್ಕಾಗಲ್ಲ. ನಮ್ಮ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಒಳಗಡೆ ಇರುವ ಕ್ರೋಮೋಸೋಮ್ ಒಳಗಡೆ DNA ಅಲ್ಲಿ ಇರೋ ಅಂಥ ಜೀನ್ಗಳಲ್ಲಿ ಈ ಥರ ತೊಂದರೆ ಆದಾಗ ನೀವು ಎಷ್ಟನ್ನು ಸರಿ ಮಾಡ್ತೀರಾ? ಮಾಡೋಕ್ಕಾಗೋದಿಲ್ಲ ಇದು. ಹಾಗಾಗಿ ಪಾಲಿಜೆನಿಕ್ ಅಂದಾಗ ತುಂಬ ಜೀನ್ಸು. ಸೊ ಒಂದು ಜೀನ್ ಅಂತ ಇಲ್ಲ, ತುಂಬ ಜೀನ್ಸ್ ಇದೆ ಅನ್ನೋದು ಒಂದು ಕಂಡಿಡಿದ್ರು. ಇದರ ಜೊತೆಗೆ ಎಕ್ಸ್ ಕ್ರೋಮೋಸೋಮಲ್ಲಿ Q28 ಅಂತ ಒಂದು ಜಾಗ ಇದೆ, ಒಂದು ರೀಜನ್ ಅಂತ ಅನ್ಕೊಳ್ಳಿ. ಎಕ್ಸ್ ಕ್ರೋಮೋಸೋಮ್ ಅಂತ ಮನುಷ್ಯನಲ್ಲಿ ಈಗ ಫೀಮೇಲ್ಸಲ್ಲಿ XX ಇದೆ, ಮೇಲ್ಸಲ್ಲಿ XY ಇದೆ. ಇದು ಸೆಕ್ಸ್ ಕ್ರೋಮೋಸೋಮ್ ಅಂತ ಕರಿತೀವಿ. ಈ ಎಕ್ಸ್ ಕ್ರೋಮೋಸೋಮ್ ಇದೆಯಲ್ಲ, ಆ ಎಕ್ಸ್ ಕ್ರೋಮೋಸೋಮಲ್ಲಿ ಹುಡುಗಿ ಅಥವಾ ಹುಡುಗನ ಎಕ್ಸ್ ಕ್ರೋಮೋಸೋಮಲ್ಲಿ ಎಕ್ಸಲ್ಲಿ Q28 ಅಂತ ಒಂದು ಜಾಗ, ಒಂದು ರೀಜನ್ ಅಂತ ನಾವು ಹೇಳ್ತೀವಿ. ಅಲ್ಲಿ ಒಂದು ಜೀನ್ ಇರುತ್ತೆ. ಅದರಲ್ಲಿ ಏನಾದರೂ ಮ್ಯೂಟೇಷನ್ ಆದರೆ ಸೆಕ್ಸ್ ಓರಿಯೆಂಟೇಷನ್ ಬದಲಾವಣೆ ಆಗುತ್ತೆ ಅಂತ ವಿಜ್ಞಾನಿಗಳು ಅದನ್ನ ಸ್ಪಷ್ಟಪಡಿಸಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಮಗು ಇದೆಯಲ್ಲ, ಅದು 12th ವೀಕ್ ಆಫ್ ಪ್ರೆಗ್ನೆನ್ಸಿವರೆಗೂ ಇಟ್ ಇಸ್ ಅ ಬೈಪೊಟೆನ್ಷಿಯಲ್ ಗೊನಾಡ್. ಬೈಪೊಟೆನ್ಷಿಯಲ್ ಅಂದರೆ ಅದು ಮಗು ಗಂಡಾರೂ ಆಗ್ಬೋದು, ಹೆಣ್ಣಾದರೂ ಆಗ್ಬೋದು. 4 ತಿಂಗಳವರೆಗೆ 12ನೇ ವಾರ ಅಂತ ಅಂತೀವಿ. ಕಾರಣ ಏನಂತಂದ್ರೆ, 12 ವಾರ ಅಂದ್ರೆ ಎಷ್ಟಾಗುತ್ತೆ? 4, 6, 8, 3-4 ತಿಂಗಳು. ಕಾರಣ ಏನಂದ್ರೆ, ಈಗ ತಾಯಿಯಿಂದ ಎಕ್ಸ್ ಕ್ರೋಮೋಸೋಮೇ ಬರುತ್ತೆ, ತಂದೆಯಿಂದ ಸ್ಪರ್ಮಲ್ಲಿ ವೈ ಕ್ರೋಮೋಸೋಮ್ ಬಂದಾಗ ವೈ ಕ್ರೋಮೋಸೋಮ್ ಅಲ್ಲಿ SRY ಅಂತ ಒಂದು ಜೀನ್ ಇರಬೇಕು. SRY ಅಂತ ವೈ ಕ್ರೋಮೋಸೋಮ್ ಅಲ್ಲಿ ಜೀನ್ ಇರುತ್ತೆ. ಆ ಜೀನ್ ಇದ್ರೆ ಆ ಬೈಪೊಟೆನ್ಷಿಯಲ್ ಗೊನಾಡ್ ಏನ್ ಬೇಕಾದ್ರೂ ಇದಾರು ಆಗ್ಬೋದು, ಅದಾದ್ರೂ ಆಗ್ಬೋದು ಇರುತ್ತಲ್ಲ, ಅದು ಗಂಡಾಗುತ್ತೆ. ಬೈ ಚಾನ್ಸ್ ವೈ ಕ್ರೋಮೋಸೋಮ್ ಅಲ್ಲದೆ ತಂದೆದು ಎಕ್ಸ್ ಕ್ರೋಮೋಸೋಮ್ ಬಂದಿದ್ರೆ ಆವಾಗ ಇದು SRY ಜೀನ್ ಇಲ್ಲ ಅಲ್ಲಿ, ಆವಾಗ ಅದು ಹೆಣ್ಣಾಗುತ್ತೆ. ಹೆಣ್ಣು ಬೈ ಡಿಫಾಲ್ಟ್ ಅನ್ನೋ ತರ, ಅದು SRY ಇಲ್ಲದೆ ಹೋದ್ರೆ ಹೆಣ್ಣಾಗೋದು. ಜೀನ್ ಅದು ಜೀನ್ ನೇಮು SRY ಜೀನ್ ಅಂತ ಕರಿತೀವಿ. ಅದು ಸೆಕ್ಸ್ ಡಿಟರ್ಮೈನಿಂಗ್ ಫ್ಯಾಕ್ಟರ್ ಅಂತ ಒಂದು ಪ್ರೋಟೀನ್ ಬಿಡುಗಡೆ ಮಾಡುತ್ತೆ. ಡಿಫಾಲ್ಟ್ ಹೆಂಗ್ಸ್ ಅದು SRY ಇದ್ರೆ ಗಂಡ್ಸು, ಅದಾಗ್ಲಿಲ್ಲ ಅಂದ್ರೆ ಸಿಗ್ನಲ್ ಬರಲ್ಲ. ಟೆಸ್ಟಿಸ್ ಡೆವಲಪ್ಮೆಂಟ್ಗೆ ಸಿಗ್ನಲ್ ಬರಲ್ಲ. ಟೆಸ್ಟಿಸ್ ಡೆವಲಪ್ಮೆಂಟಲ್ಲಿ ಯಾವಾಗ ಆಗಲ್ಲ, ಅದು ಫೀಮೇಲ್ ಆಗ್ತಾ ಬರುತ್ತೆ. ನೀವು ಬೈಪೊಟೆನ್ಷಿಯಲ್ ಗೊನಾಡಲ್ಲಿ ನೀವು ಅದನ್ನು ನೋಡ್ತಾ ಹೋದ್ರೆ ಸ್ಟ್ರಕ್ಚರು 2 ಒಂದೇ ಸ್ಟ್ರಕ್ಚರ್ ಇರುತ್ತೆ. ಆಮೇಲೆ ಅದು ವೆಜೈನಾ ಆಗುತ್ತೆ, ಇದು ಪೆನಿಸ್ ಆಗುತ್ತೆ, ಎಲ್ಲ ಅದೇ ಸ್ಟ್ರಕ್ಚರು. ಆಮೇಲೆ ಮುಲ್ಲೇರಿಯನ್ ಡಕ್ಟ್ ಅಂತಿರುತ್ತೆ, ವೂಲ್ಫಿಯನ್ ಡಕ್ಟ್ ಅಂತಿರುತ್ತೆ. ಅದು ರಿಗ್ರೆಸ್ ಆಗೋದು, ಡೆವಲಪ್ ಆಗೋದು, ಈ ಥರ ಎಲ್ಲ ಬದಲಾವಣೆಗಳು ಆಮೇಲೆ ಆಗೋದು. ಅದಕ್ಕೆ ನಿಮಗೆ ಅರ್ಲಿ ಸ್ಟೇಜಲ್ಲಿ ಮಗು ಗಂಡ ಹೆಣ್ಣೋ ಗೊತ್ತಾಗೋದಿಲ್ಲ. ಅದು ಮಾಡೋದು ಇಲ್ಲ, ಸೆಕ್ಸ್ ಡಿಟರ್ಮಿನೇಷನ್ ಮಾಡೋಗೂ ಇಲ್ಲ. ಅದು ಇಟ್ ಇಸ್ ಅ ಕ್ರೈಮ್ ಅದು. ಹಾಗಾಗಿ ಇಲ್ಲೇನಾಗ್ತಾ ಇದೆ, ಎಕ್ಸ್ ಕ್ರೋಮೋಸೋಮಲ್ಲಿ ಆ ರೀಜನಲ್ಲಿ ಏನಾದರೂ ನಿಮಗೆ ಬದಲಾವಣೆ ಮ್ಯೂಟೇಷನ್ ಆದರೆ ಓರಿಯೆಂಟೇಷನ್, ಸೆಕ್ಸ್ ಓರಿಯೆಂಟೇಷನ್ ಆಗುತ್ತೆ. ಇದು ಒಂದು ರೀಸನ್. ಇದರ ಜೊತೆಗೆ ಟ್ವಿನ್ ಸ್ಟಡೀಸ್ ಅಂತ ಮಾಡಿದ್ದಾರೆ. ಟ್ವಿನ್ ಸ್ಟಡೀಸಲ್ಲಿ ಐಡೆಂಟಿಕಲ್ ಟ್ವಿನ್ಸ್ ಅಂತ ಕೇಳಿರ್ಬೋದು ನೀವು. ಐಡೆಂಟಿಕಲ್, ನಾನ್ ಐಡೆಂಟಿಕಲ್ ಅಂತ ಕರಿತೀವಿ. ಐಡೆಂಟಿಕಲ್ ಅಂದರೆ ನೋಡಕ್ಕೆ 2 ಒಂದೇ ಸೆಕ್ಸೇ, 2 ಹೆಣ್ಣು 2 ಗಂಡು, 2 ಸಿಮಿಲರ್. ಏನಂದರೆ ಫ್ಯೂಷನ್ ಆಗಿರುತ್ತಲ್ಲ, ಝೈಗೋಟ್ ಆದಾಗ 2 ಡಿವೈಡ್ ಆಗಿಬಿಡುತ್ತೆ. ಇದೊಂದು ಸೆಪ್ರೇಟ್ ಬೆಳೆಯುತ್ತೆ, ಇದೊಂದು ಸೆಪ್ರೇಟ್ ಬೆಳೆಯುತ್ತೆ. ಅದಕ್ಕೆ ಎಕ್ಸಾಕ್ಟ್ ಸೇಮ್ ಅವರು. ನೀವು ಅವಳಿ ಜವಳಿ ಭಾಳ ಕಷ್ಟ, ಅವರು ಯಾರ್ಯಾರು ಅಂತಲೇ ಗೊತ್ತಾಗೋದಿಲ್ಲ ಥರ. ಆಮೇಲೆ ಸುಮಾರು ಮೂವಿಗಳೆಲ್ಲ ಬಂದಿರುತ್ತೆ ನೋಡಿ, ಯಾರ್ಯಾರು ಅಂತ ಗೊತ್ತಾಗಲ್ಲ, ಆ ಥರದ್ದು ಐಡೆಂಟಿಕಲ್. ನಾನ್ ಐಡೆಂಟಿಕಲ್ ಅಂದರೆ ಒಂದು ಗಂಡು ಒಂದು ಹೆಣ್ಣು, 2ಕ್ಕೂ ವ್ಯತ್ಯಾಸ ಇರುತ್ತೆ. ಏಕೆಂದರೆ ಎಗ್ಗು ಬೇರೆ ಮತ್ತು ಸ್ಪರ್ಮು ಬೇರೆ ಬೇರೆದ್ದೇನೆ. ಅದು 2 ಸಲ ಹುಟ್ಟ ಮಗು ಒಟ್ಟಿಗೆ ಬೆಳೆದು ಬಿಡುತ್ತೆ. 2 ಸಲ ಫರ್ಟಿಲೈಸೇಷನು, 2 ಸ್ಪರ್ಮು 2 ಎಗ್ ಜೊತೆ ಫರ್ಟಿಲೈಸ್ ಆಗುತ್ತೆ. ನಾನ್ ಐಡೆಂಟಿಕಲ್ ಹೊಂದಾಣಿಕೆ ಇರಲ್ಲ, ಗಂಡಾಗ್ಬೋದು ಹೆಣ್ಣಾಗ್ಬೋದು. ಈ ಐಡೆಂಟಿಕಲ್ ಟ್ವಿನ್ಸ್ ಹುಟ್ಟಿದಾಗ ಈ ಒಂದು ಹೋಮೋಸೆಕ್ಷುಯಲ್ ಆಗುವ ಸಾಧ್ಯತೆ ಜಾಸ್ತಿ. ಅಂದರೆ ಎಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು, ನಾನು ಹೇಳೋದನ್ನ ತಪ್ಪಾಗಿ ಯಾರು ಅರ್ಥೈಸ್ಕೋಬಾರದು. ಸಾಧ್ಯತೆಗಳ ಬಗ್ಗೆ ನಾನು ಮಾತಾಡ್ತೀನಿ. ವಿಜ್ಞಾನಿಗಳ ಪ್ರಕಾರ ಐಡೆಂಟಿಕಲ್ ಟ್ವಿನ್ಸ್ ಆಗಿದ್ದಾಗ ಅವರಲ್ಲಿ ಈ ಹೋಮೋಸೆಕ್ಷುಯಾಲಿಟಿ ಉಂಟಾಗುವ ಸಾಧ್ಯತೆ ಜಾಸ್ತಿ ಅಂತಾರೆ. ಕಾರಣ ಏನಂದರೆ ಒಳಗಡೆನೇ ಜೊತೆಯಾಗಿ ಬೆಳೀತಾವೆ. ಅಲ್ಲಿಂದನೇ ಅವಕ್ಕೆ ಕಮ್ಯುನಿಕೇಷನ್. ಒಳಗಡೆ ನೀವು ಟ್ವಿನ್ಸ್, ನೀವು ಅದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ನೋಡಿದ್ರೆ ಅಲ್ಲೇ ಅವು ಕಿತ್ತಾಡ್ತಾ ಇರ್ತವೆ. ಇನ್ನೊಂದು ಕೊದೀತಿರುತ್ತೆ, ಅದು ಇದು ಕೊದೀತಿರುತ್ತೆ, ಜಾಗ ಸಾಲಲ್ವ. ಭಾಳ ಅದ್ಭುತ ಅದೆಲ್ಲ. ಅಲ್ಲಿಂದನೇ ಶುರು ಆಗುತ್ತದು. ಒಂಥರ ತುಂಬ ಒಟ್ಟಿಗೆ ಬೆಳ್ಕೊಂಡು ಬರುತ್ತಲ್ಲ, ಅದು ಒನ್ ಆಫ್ ದ ರೀಸನ್ ಇರ್ಬೋದು. ಲೈಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಸೇಮ್ ಸೆಕ್ಸ್ನ ಅವರು ಲೈಕ್ ಮಾಡಬಹುದು ಅನ್ನೋದು ಒಂದು ರೀಸನ್ನು. ಇನ್ನೊಂದು ಜೀವಾ ಸ್ಟಡೀಸ್ ಅಂತ ಹೇಳ್ತಾರೆ. ಜೀವಾ ಸ್ಟಡೀಸ್ ಅಂದರೆ ಜೀನೋಮ್ ವೈಡ್ ಅಸೋಸಿಯೇಟೆಡ್ ಸ್ಟಡೀಸ್ ಅಂತ ಮಾಡಿದ್ದಾರೆ. ಅದರಲ್ಲಿ ಭಾಳ ಹೈಯರ್ ಎಂಡಲ್ಲಿ ವರ್ಕ್ ಮಾಡಿದ್ದಾರೆ ವಿಜ್ಞಾನಿಗಳು. ಮಾಡಿ ಸುಮಾರು ಜೀನ್ಸ್ಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಈ ಜೀನ್ಸ್ಗಳಲ್ಲಿ ರೂಪಾಂತರ ಆದಾಗ
ಅಂಥ ವ್ಯಕ್ತಿ ಹೋಮೋಸೆಕ್ಷುವಲ್ ಆಗ್ತಾನೆ ಅಂತ. ಹಾಗಾಗಿ ನಾನು ಹೇಳೋದು ಪಾಪ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ ಅಂತ. ಏನಕ್ಕೆ ಅಂದರೆ ಇದು ಒಂದು ಸುಮ್ಮನೆ ಅವರು ಒಬ್ಬ ಹುಡುಗನೇ ಆಗಲಿ, ಹುಡುಗ ಅಥವಾ ಒಂದು ಹುಡುಗಿ ಇನ್ನೊಂದು ಹುಡುಗಿನೇ ಆಗಲಿ ಇಷ್ಟಪಡಲ್ಲ. ಇದು ಇಲ್ಲಿ ಅವರ ದೇಹದ ಒಳಗಡೆ ಇದೆಲ್ಲ ಆಗಿ ಏನೋ ಡ್ಯಾಮೇಜ್ಗಳು ಆಗಿರೋದ್ರಿಂದ ಅವ್ರಿಗೆ ಆ ಥರ ಫೀಲಿಂಗ್ ಬರುತ್ತೆ ಹೊರತು ಅವರು ಬೇಕು ಅಂತೇಳಿ ಅವರು ಯಾರನ್ನೂ ಇಷ್ಟಪಡಲ್ಲ. ಅದು ಆಗೋದೇ ಇಲ್ಲ, ಅದು ಸಾಧ್ಯನೂ ಇಲ್ಲ. ಒಂದು ಹುಡುಗಿ ಇನ್ನೊಂದು ಹುಡುಗಿನ ಲೈಕ್ ಮಾಡಿ ಲೈಂಗಿಕ ಕ್ರಿಯೆಗೆ ಒಳಗಾಗೋದು, ಜೊತೆಯಲ್ಲಿರೋದು ಸಾಧ್ಯ ಇಲ್ಲ, ಅದು ಇಂಪಾಸಿಬಲ್. ಈಗ ನೋಡಿ, ನಮ್ಮ ಲೇಡೀಸೇ ನಮ್ಮನ್ನ ಸ್ವಲ್ಪ ಯಾರು ಜಾಸ್ತಿ ಮುಟ್ಟೋದು ಮಾಡಿದ್ರೆ ನಮ್ಗೆ ಇಷ್ಟ ಆಗೋದಿಲ್ಲ. ಅದು ಒಂಥರ ಅದು ನಾಟ್ ಕಂಫರ್ಟಬಲ್ ಅಂತ ಅನಿಸುತ್ತದು. ಅದು ಪುರುಷರಿಗೂ ಅದೇ ಥರ ಆಗುತ್ತೆ. ಸೆನ್ಸಿಟಿವ್ ಪಾರ್ಟ್ ಎಲ್ಲ ಮುಟ್ಟಿಸ್ಕೊಳ್ಳಲ್ಲ ಯಾರನ್ನು. ಸೊ ಇದು ಅನ್ಯಾಚುರಲ್. ಯಾಕೆ ಅಸಹಜ ಅಂತಂದರೆ ಅವರ ಈ ಥರದ್ದು ನಾನು ಏನೇನು ಹೇಳ್ತಾ ಇದ್ದೀನಿ ತೊಂದರೆಗಳಾಗಿರುತ್ತೆ. ಜೀವಾ ಸ್ಟಡೀಸಲ್ಲಿ ಸುಮಾರು ಜೀನ್ಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಇದರಲ್ಲಿ ಮ್ಯೂಟೇಷನ್ ಆಗುತ್ತೆ ಅಂತ. ಇದೆಲ್ಲ ಯಾವಾಗ ಆಗೋದು ಅಂದರೆ ಮಗು ಬೆಳವಣಿಗೆಯ ಹಂತದಲ್ಲಿ, ಭ್ರೂಣದ ಹಂತದಲ್ಲಿದ್ದಾಗ ಇದೆಲ್ಲ ನಡೆಯುವಂಥ ಪ್ರಕ್ರಿಯೆ. ಇದು ಒಂದು ಪಾರ್ಟ್. ಆದರೆ ಎಪಿಜೆನೆಟಿಕ್ ಫಿನಾಮಿನನ್ ಅಂತ ಇನ್ನೊಂದಿದೆ. ಅಲ್ಲಿ DNA ಬದಲಾವಣೆ ಏನೂ ಆಗಿಲ್ಲ. ಮಗು ಗರ್ಭದಲ್ಲಿದೆ, DNA ಚೆನ್ನಾಗಿದೆ, ಆದರೆ DNA ಜೊತೆ ಸೇರ್ಕೊಂಡಿರುವ ಪ್ರೋಟೀನ್ಗಳಲ್ಲಿ ಒಂದು ಬದಲಾವಣೆಗಳು ಆಗಿದೆ. ಅದು ಕಾರಣಗಳು ನೀವು ಇಂಥ ಕಾರಣ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಿರ್ಬೋದು? ನೀವು ಸೇವಿಸುವ ಆಹಾರ, ನಿಮ್ಮ ಹವ್ಯಾಸ, ನಿಮ್ಮ ಜೀವನ ಶೈಲಿ. ನಾವಿರೋದೇ ಒಂದು ಎಂಥ ಜಗತ್ತು ಅಂದರೆ ರಾಸಾಯನಿಕಗಳ ಜಗತ್ತು. ಇದು ಯಾವಾಗ ನೀವು ಹೇಳ್ತಿರೋದು? ಗರ್ಭಾವಸ್ಥೆ ಇದೆಲ್ಲ ಆಗೋದು ಮಗು ಹೊರಗಡೆ ಬಂದ ಮೇಲೆ ಏನೂ ಇಲ್ಲ. ಅದಕ್ಕೆ ಗರ್ಭಾವಸ್ಥೆ ಅನ್ನೋದಿದೆಯಲ್ಲ, ವೆರಿ ವೆರಿ ಸೆನ್ಸಿಟಿವ್ ಪೀರಿಯಡ್. ನೀವು ಎಷ್ಟರ ಮಟ್ಟಿಗೆ ಚೆನ್ನಾಗಿ ಇರ್ತೀರಾ, ಅದು ಮುಂದಿನ ದಿನದಲ್ಲಿ ನಿಮ್ಮ ಮಗುವಿನ ಎಲ್ಲ ಥರದ ಆರೋಗ್ಯ ಅದು ಸಂಪೂರ್ಣವಾಗಿ ತಂದೆ ತಾಯಿಗಳ ಮೇಲೆ ಡಿಪೆಂಡ್ ಆಗಿದೆ. ಸೊ ತಂದೆ ತಾಯಿಗಳು ಮಗ ಲೆಸ್ಬಿಯನ್ಗೆ ಅಂತ ಬ್ಲೇಮ್ ಮಾಡಂಗೆ ಇಲ್ಲ, ಅವರೇ ಕಾರಣ. ಅದಕ್ಕೆ ಕಾರಣ ಸ್ಪರ್ಮ್ ಸರಿ ಇರಲ್ಲ, ಎಗ್ ಸರಿ ಇರಲ್ಲ, ಅಥವಾ ಬೆಳವಣಿಗೆ ಹಂತದಲ್ಲಿ ತೊಂದರೆಗಳಾಗುತ್ತೆ. ಈ ಎಪಿಜೆನೆಟಿಕಲಿ ಕೆಲವು ಮಿಥೈಲ್ ಗ್ರೂಪ್, ಅಸಿಟೈಲ್ ಗ್ರೂಪ್, ಫಾಸ್ಫೇಟ್ ಗ್ರೂಪ್ಗಳು ಕೆಮಿಕಲ್ ಗ್ರೂಪ್ ಇರುತ್ತೆ. ಅದು ಬೈಂಡ್ ಆಗೋದು, ರಿಮೂವ್ ಆಗೋದು, ಈ ಪ್ರಾಸೆಸ್ ಇದೆಯಲ್ಲ, ಇದು ಕೆಲವೊಂದು ಜೀನ್ನ ಆಕ್ಟಿವೇಟ್ ಇನ್ಆಕ್ಟಿವೇಟ್ ಮಾಡುತ್ತೆ. ಅದು ಯಾವ್ಯಾವ ಜೀನ್ಗಳಂದರೆ ಬ್ರೈನ್ ನೆಟ್ವರ್ಕಿಂಗ್ ಜೀನ್ಗಳು, ಮುಖ್ಯವಾಗಿ ಹಾರ್ಮೋನ್ ರೆಗ್ಯುಲೇಟಿಂಗ್ ಜೀನ್ಗಳು, ಸೆಕ್ಸ್ ಓರಿಯೆಂಟೇಷನ್ ಉಂಟು ಮಾಡುವಂತಹ ಜೀನ್ಗಳು. ಇವುಗಳಲ್ಲಿ ವ್ಯತ್ಯಾಸ ಏನಾದರೂ ಆದರೆ ಇಂತಹ ಸಂದರ್ಭದಲ್ಲಿ ಆ ಮಗು ಮುಂದಿನ ದಿನದಲ್ಲಿ ಅದು ಗೇ ಅಥವಾ ಲೆಸ್ಬಿಯನ್ ಆಗುವ ಸಾಧ್ಯತೆ ಇದೆ. ಇದು ಎಪಿಜೆನೆಟಿಕ್. ಆದರೆ ಹಾರ್ಮೋನ್ನಲ್ಲೂ ಭಾಳ ಮುಖ್ಯವಾದದ್ದು. ಹಾರ್ಮೋನಲ್ಲಿ ಆಂಡ್ರೋಜನ್ ಒಂದು ಸೆನ್ಸಿಟಿವಿಟಿ ಅಂತ ನಾವು ಹೇಳ್ತೀವಿ. ಅಂದರೆ ಅದು ಈ ತಾಯಿ ಗರ್ಭಾವಸ್ಥೆ ಇದ್ದಾಗ ಮಗು ಭ್ರೂಣ ಹೆಣ್ಣಿರುತ್ತೆ. ಅಕಸ್ಮಾತ್ ಆ ತಾಯಿ ಟೆಸ್ಟೋಸ್ಟಿರಾನ್ನು, ಹೆಚ್ಚಿನ ಒಂದು ಟೆಸ್ಟೋಸ್ಟಿರಾನ್ಗೆ ಎಕ್ಸ್ಪೋಸ್ ಆದರೆ ಸಿಂಥೆಟಿಕ್ ಎಸ್ಟ್ರೋಜನ್ನು ಇರ್ಬೋದು ಅಥವಾ ಸಿಂಥೆಟಿಕ್ ಆಂಡ್ರೋಜನ್ಗಳು ಇರ್ಬೋದು. ಎಕ್ಸ್ಪೋಸ್ ಆದರೆ ಅದು ಫೀಮೇಲ್ ಆದರೆ ಟೆಸ್ಟೋಸ್ಟಿರಾನ್ನು ಜಾಸ್ತಿ ಆಗಿಬಿಡುತ್ತಲ್ಲ, ಆಗೋದು ಫೀಮೇಲೆ, ಅದು ಮೇಲ್ ಅಂತ ಅನ್ಕೊಂಡ್ಬಿಡುತ್ತೆ. ಮಗು ಫೀಮೇಲು, ಗರ್ಭದಲ್ಲಿರೋದು ಮಗು ಫೀಮೇಲ್. ಆ ಫೀಮೇಲ್ಗೆ ಹೈ ಟೆಸ್ಟೋಸ್ಟಿರಾನ್ ಎಕ್ಸ್ಪೋಸ್ ಆಯಿತು ಮಗು. ಹೆಂಗೆ ಅಂದರೆ ತಾಯಿ ಸೇವನೆ ಮಾಡೋದು. ನಾನು ಅದಕ್ಕೆ ಹೇಳ್ತೀನಿ, ಪ್ಲಾಸ್ಟಿಕ್ ಬಾಟಲಲ್ಲಿರೋ ನೀರು ಕುಡಿಬೇಡಿ, ಪ್ಲಾಸ್ಟಿಕ್ನ ಯಾವುದಕ್ಕೂ ಬಳಕೆ ಮಾಡಬೇಡಿ, ಆದಷ್ಟು ಕಲರಿಂಗ್ ಏಜೆಂಟ್ ಬಳಸಬೇಡಿ, ಫುಡ್ ಅಡಿಟಿವ್ಸ್ ಬಳಸಬೇಡಿ, ಜಂಕ್ ಆಹಾರ ತಿನ್ನಬೇಡಿ, ಆದಷ್ಟು ಆರ್ಗ್ಯಾನಿಕ್ ಅಂತ ಹೋಗಿ ಕಲರ್ ಇಲ್ಲದೆ ಇರೋ ಆಹಾರ ಇದು ಮಾಡಿ ಮನೇಲಿ ಅಡುಗೆ ಮಾಡ್ಕೊಳ್ಳಿ. ಜಂಕ್ ಬೇಕ್ರಿ ಐಟಮ್ ನಾವು ಫುಡ್ಡಲ್ಲಿಂದನೇ ತಾಯಿ ಗರ್ಭಕ್ಕೆ ಹೋಗೋದದು. ಅದು ಕೆಲವು ಸಿಂಥೆಟಿಕ್ ಇರುತ್ತೆ, ಅದು ನ್ಯಾಚುರಲ್ ಅಲ್ಲ. ನಾನು ಹೇಳ್ತಿದ್ದು ಸಿಂಥೆಟಿಕ್ ಅಂದರೆ ಯಾವುದೋ ಒಂದು ಕೆಮಿಕಲಲ್ಲಿ ಅದಿರುತ್ತೆ. ಅದು ದೇಹದೊಳಗಡೆ ಹೋದಾಗ ಕನ್ವರ್ಟ್ ಆಗ್ಬಿಟ್ಟು ಆಕ್ಟಿವ್ ಆಗಿಬಿಡುತ್ತೆ. ಅದು ಈ ಥರ ಬೇರೆ ಬೇರೆ ಕಾರಣಗಳು ಇರ್ಬೋದು. ಆ ಕಾರಣಗಳಿಂದ ಏನಾಗುತ್ತೆ, ಜಾಸ್ತಿ ಇದು ಟೆಸ್ಟೋಸ್ಟಿರಾನ್ನು ಇದೆಲ್ಲ ಇದೆಯಲ್ಲ, ಟೆಸ್ಟೋಸ್ಟಿರಾನ್ನು ಫಿಮೇಲಲ್ಲೂ ಇರುತ್ತೆ. ಆ ಸಂಖ್ಯೆ ಜಾಸ್ತಿ ಆದರೆ, ಅದು ಪ್ರಮಾಣ ಜಾಸ್ತಿ ಆದರೆ ಹಾರ್ಮೋನ್ದು, ಇದು ಫಿಮೇಲೇ ಆದರೂ ಎಕ್ಸ್ಪೋಜರ್ ಇದಾದಾಗ ಅದು ಮೇಲ್ ಅಂತ ಅನ್ಕೊಂಡ್ಬಿಡುತ್ತೆ ಮಗು ಹುಟ್ಟಿದ ಮೇಲೆ. ಆವಾಗ ಅದು ಫಿಮೇಲ್ಗೆ ಓರಿಯೆಂಟೇಷನ್ ಶುರು ಆಗುತ್ತೆ. ಅಂತ ಹೆಣ್ಣು ಮಕ್ಕಳು ಲೆಸ್ಬಿಯನ್ ಆಗ್ಬೋದು. ಅಂದ್ರೆ ಕೆಲವೊಂದು ಹುಡುಗಿಯರು ಗಂಡು ಬೀರಿ ತರ ಆಡ್ತಾರೆ ಅಂತ ಅಂತಾರಲ್ಲ, ಅವ್ರು ಅನ್ಕೊಂತಾರೆ. ಹಂಗ ಅನ್ಕೊಂಡು ಅವರು ಫಿಮೇಲ್ನ ಇಷ್ಟಪಡಕ್ಕೆ ಶುರು ಮಾಡ್ತಾರೆ. ಅದೇ ತರ ಮೇಲ್ ಫೀಟಸ್, ಭ್ರೂಣ ಗಂಡಿರುತ್ತೆ, ಟೆಸ್ಟೋಸ್ಟಿರಾನು ತುಂಬಾ ಕಮ್ಮಿ ಇರುತ್ತೆ. ಅವಾಗ ಅದೇನಾಗುತ್ತೆ, ಗಂಡೇ ಆದ್ರೂ ಭ್ರೂಣ ಅದು ಹೆಣ್ಣು ತರ ಅನ್ಕೊಳ್ಳುತ್ತೆ. ಹಾಗೆ ಹೆಣ್ಣು ಅಂತಂದಾಗ ಅದೇನ್ ಮಾಡುತ್ತೆ, ಅದು ಈಗ ಈಚೆ ಬಂದಾಗ ಗಂಡು ಮಗು, ಆದ್ರೆ ಅದು ಗಂಡನ್ನ ಇಷ್ಟಪಡುತ್ತೆ. ಸೊ ಈ ಥರ ಒಂಥರ ರಿವರ್ಸಲ್ ಥರ ಆಗ್ಬಿಡುತ್ತೆ. ಹಾಗಾಗಿ ಇಂಥದ್ದು ಸೆನ್ಸಿಟಿವಿಟಿನೂ ಸಹ ಒನ್ ಆಫ್ ದ ರೀಸನ್ ಅಂತ ಬೇಕಾದಷ್ಟು ಸಂಶೋಧನೆಗಳು ತಿಳಿಸಿದೆ. ಇದೂ ಆಗ್ಬೋದು. ಈಗ ಎಷ್ಟೋ ಜನ ಲೆಸ್ಬಿಯನ್ ಗೇಸಲ್ಲಿ ಇದೆಲ್ಲ ಒಬ್ಬೊಬ್ಬರಲ್ಲಿ ಒಂದೊಂದು ಆಗಿರ್ಬೋದು, ನಮಗೆ ಗೊತ್ತಿಲ್ಲ ಯಾವ ಥರ ಆಗಿದೆ ಅಂಥೇಳಿ. ಇದರ ಜೊತೆಗೆ ಈಗ ತಾಯಿ ಸುಮಾರು ಮಲ್ಟಿಪಲ್ ಪ್ರೆಗ್ನೆನ್ಸಿಗಳಾಗುತ್ತಲ್ವ, ಭಾಳಷ್ಟು ಮಕ್ಕಳಾಗಬೇಕಾದ್ರೆ ಅಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ತಾಯಿದು ಇಮ್ಯುನಾಲಜಿ ಇದೆಯಲ್ಲ, ಬಾಡಿಯಿಂದ ಕೆಲವು ಆ್ಯಂಟಿಬಾಡೀಸ್ ರಿಲೀಸ್ ಆಗಿಬಿಡುತ್ತೆ. ತಾಯಿಯ ಒಂದು
ಪ್ರೆಗ್ನೆನ್ಸಿ ಟೈಮಲ್ಲಿ ದೇಹದ ರಕ್ತದಲ್ಲಿ ಆ್ಯಂಟಿಬಾಡಿಗಳು ರಿಲೀಸ್ ಆಗಿಬಿಡುತ್ತೆ. ಈ ಆ್ಯಂಟಿಬಾಡಿಗಳು ಏನು ಮಾಡುತ್ತೆ ಅಂತಂದರೆ ಮೇಲ್ ಸ್ಪೆಸಿಫಿಕ್ ಪ್ರೋಟೀನ್ಗಳಿರುತ್ತೆ, ಮೇಲ್ ಆಗೋಂಥದ್ದು ಅಂದರೆ ಮೇಲ್ ಓರಿಯೆಂಟೇಷನ್ ಸ್ಪೆಸಿಫಿಕ್ ಪ್ರೋಟೀನ್, ಆ ಪ್ರೋಟೀನ್ನ ನಾಶ ಮಾಡಿಬಿಡುತ್ತೆ. ನಾಶ ಮಾಡಿದಾಗಲೂ ಸಹ ಇಮ್ಯೂನ್ ರೆಸ್ಪಾನ್ಸ್ ಸಹ ಕಾರಣ ಅಂತಲೂ ವಿಜ್ಞಾನಿಗಳು ಹೇಳ್ತಾರೆ. ಹಾಗಾಗಿ ಇದೆಲ್ಲ ಒಟ್ಟಾರೆ ಸೇರಿಕೊಂಡು ಹಾರ್ಮೋನಲ್ ವೇರಿಯೇಷನ್ನು ಏನಾಗುತ್ತೆ ಮಗುವಿನಲ್ಲಿ, ಅದು ಮುಂದಿನ ದಿನದಲ್ಲಿ ಅದು ಲೆಸ್ಬಿಯನ್ ಅಥವಾ ಸಲಿಂಗಕಾಮಿ, ಅದು ಫಿಮೇಲ್ ಆರು ಆಗ್ಬೋದು ಮೇಲ್ ಆರು ಆಗ್ಬೋದು, ಆ ಒಂದು ಕ್ರಿಯೆಗೆ ತೊಡಗಕ್ಕೆ ಅದು ಇದೆಲ್ಲ ಒಂದೊಂದು ಕಾರಣಗಳು. ಇದರ ಜೊತೆಯಲ್ಲಿ ಬ್ರೈನ್ ನೆಟ್ವರ್ಕಿಂಗ್ ಅಂತ ನೋಡಿದ್ದಾರೆ. ಈ ಹೈಪೋಥಲಾಮಸ್ ಪಿಟ್ಯೂಟರಿ ಆಕ್ಸಿಸ್ ಅಂತ ನಾನು ಸಾಮಾನ್ಯವಾಗಿ ಮಾತಾಡಿದ್ದೀನಿ. ಈ ಹೈಪೋಥಲಾಮಸ್ ಜಾಗದಲ್ಲಿ INAH ಅಂತ ಒಂದು ಜಾಗ ಇದೆ, INAH3 ಅಂತ ಒಂದು ಜಾಗ ಇದೆ. ಇದು ಸೆಕ್ಸ್ ಓರಿಯೆಂಟೇಷನ್ನ ಡಿಟರ್ಮೈನ್ ಮಾಡೋ ಜಾಗ. ಇದು ಓರಿಯೆಂಟೇಷನ್, ಈಗ ನಾನು ಫೀಮೇಲ್ ಅಲ್ವಾ, ನನಗೆ ಮೇಲ್ ಅಟ್ರಾಕ್ಟ್ ಆಗಬೇಕು ಅಂದರೆ ಅದು ಓರಿಯೆಂಟೇಷನ್ ಮಾಡುವಂತಹ ಜೀನ್ ಇದು. ಇದು ಬಿಡುಗಡೆ ಮಾಡುವ ಪ್ರೋಟೀನು ನನ್ನ ಮನಸ್ಸಿನಲ್ಲಿ ಆ ಥರ ಅಂದರೆ ನನ್ನ ದೇಹದಲ್ಲಿ ಆ ಪ್ರೋಟೀನ್ ಬಿಡುಗಡೆ ಆಗೋದ್ರಿಂದ, ಅಂಥ ಹಾರ್ಮೋನ್ಗಳು ಬಿಡುಗಡೆ ಆಗೋದ್ರಿಂದ ನನಗೆ ಅದು ಅಟ್ರಾಕ್ಷನ್ನು ಆಗುತ್ತೆ. ಹಾಗಾಗಿ ಈ ಒಂದು ಹೆಟಿರೋಸೆಕ್ಷುಯಲ್ ಯಾರಿದ್ದಾರೆ ಅವರಲ್ಲಿ ಈ ಒಂದು ಏನು ಜೀನ್ ಇದೆಯಲ್ಲ ಇದು ಚೆನ್ನಾಗಿ ಆಕ್ಟಿವೇಟ್ ಆಗಿದೆ. ಇದು ಯಾವಾಗ ಮ್ಯೂಟೇಷನ್ ಆಗುತ್ತೆ, ಹೋಮೋಸೆಕ್ಷುಯಲಿ ಈ ಜೀನ್ನ ಆಕ್ಟಿವಿಟಿ ಕಮ್ಮಿ ಆಗಿರೋದನ್ನ ಪೆಟ್ ಸ್ಕ್ಯಾನಲ್ಲಿ ನೋಡಿದ್ದಾರೆ. ಬ್ರೈನ್ನಲ್ಲಿ ಸ್ಕ್ಯಾನ್ ಮಾಡಿ ನೋಡಿದ್ದಾರೆ. ಪೆಟ್ ಸ್ಕ್ಯಾನು ಬೇಕಾದಷ್ಟು ಕ್ವಾಂಟಿಟೇಟಿವ್ ಇದು MRI ಸ್ಕ್ಯಾನ್ ಅವೆಲ್ಲ ಮಾಡಿದೆಲ್ಲ ಪ್ರೂವ್ ಮಾಡಿರೋ ಅಂಥದ್ದು. ಈ ಒಂದು ಹೆಟಿರೋಸೆಕ್ಷುಯಲಲ್ಲಿ ಈ ಜೀನನ ಒಂದು ಎಕ್ಸ್ಪ್ರೆಷನ್ ಲೆವೆಲ್ ಕಮ್ಮಿ ಇದೆ, ಹೋಮೋಸೆಕ್ಷುಯಲಲ್ಲಿ ಈ ಜೀನಿನ ಎಕ್ಸ್ಪ್ರೆಷನ್ ಲೆವೆಲ್ ಜಾಸ್ತಿ ಇದೆ. ಇದು ಸೆಕ್ಸ್ ಓರಿಯೆಂಟೇಷನ್ನ ಮಾಡುವಂಥದ್ದು ಅಂತೇಳಿ ಇದನ್ನ ಮಾಡಿದ್ದಾರೆ. ಇದರ ಜೊತೆಗೆ ಎನ್ವೈರ್ನಮೆಂಟಲ್, ಕಲ್ಚರಲ್ ಅಂತಲೂ ಸಹ ನಾವು ಹೇಳ್ಬಹುದು. ಕಲ್ಚರಲಲ್ಲಿ ಏನಾಗಿರುತ್ತೆ ಅಂದರೆ ಅದು ಗಂಡು ಮಗು ಬೇಕು ಅವ್ರಿಗೆ, ಅದು ಹೆಣ್ಮಗು ಉಟ್ಬಿಟ್ಟಿದೆ, ಇವ್ರೇನು ಮಾಡೋದು ಅದನ್ನು ಬರೀ ಗಂಡಸ್ ಥರನೇ ಬೆಳೆಸ್ತಾ ಇರ್ತಾರೆ. ಅದು ಬಟ್ಟೆ ಹಾಕೋದು, ಅದಕ್ಕೆ ಬಾಬ್ ಕಟ್ ಮಾಡೋದು, ಇದು ಮಾಡೋದು. ಸೊ ಕಲ್ಚರಲ್ಲು ಅಥವಾ ಸೋಷಿಯಲ್ ಫ್ಯಾಕ್ಟರು ಸಹ ಹೋಮೋಸೆಕ್ಷುಯಾಲಿಟಿ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಈಗ ಆಯಿತು, ಈಗ ಹೋಮೋಸೆಕ್ಷಲ್ಲು ಅವನು ಆ ಥರ ಇದ್ದಾನೆ. ಅದರಲ್ಲಿ 2 ಥರ, ಈಗೋ ಸಿಂಟೋನಿಕ್, ಈಗೋ ಡಿಸ್ಟಾನಿಕ್ ಅಂತ ಹೇಳ್ತಾರೆ. ಈಗೋ ಸಿಂಟೋನಿಕ್ ಅಂತಂದರೆ ಕೆಲವರು ಕಂಫರ್ಟಬಲ್ ಆಗಿರ್ತಾರೆ. ನಾನು ಹೋಮೋಸೆಕ್ಷುಯಲ್ ಆದರೆ ಈಸ್ ಕಂಫರ್ಟಬಲ್, ಆರಾಮಾಗಿದ್ದೀನಿ, ನಾನು ಹೋಮೋಸೆಕ್ಷುಯಾಲಿಟಿಲೇ ಇದ್ದೀನಿ, ನಾನು ಕಂಫರ್ಟಬಲ್ ಆಗಿದ್ದೀನಿ ಅಂತ. ಅದು ಮ್ಯಾಚ್ ಆಗೋಂಥದ್ದು ಸಿಂಟೋನಿಕ್ಕು. ಡಿಸ್ಟಾನಿಕ್ ಅಂತಂದರೆ ಅದು ಕಂಫರ್ಟಬಲ್ ಇಲ್ಲ, ಅವನಿಗೆ ಎಲ್ಲೋ ಗಿಲ್ಟ್ ಕಾಡ್ತಾ ಇದೆ, ಅಯ್ಯೋ ನಾನು ಹೋಮೋಸೆಕ್ಷಲ್ ಆಗಿಬಿಟ್ಟಿದ್ದೀನಲ್ಲ ಅನ್ನೋದು. ಅಂಥ ಸಂದರ್ಭದಲ್ಲಿ ಅವರಿಗೆ ಇದಕ್ಕೆಲ್ಲ ಇರೋದು ಒಂದೇ ಒಂದು ಮದ್ದು. ಇದಕ್ಕೆ ಟ್ರೀಟ್ಮೆಂಟ್ ಅಂತ ಅಂದರೆ ಕ್ಯೂರ್ ಮಾಡೋಕ್ಕಾಗಲ್ಲ. ಇದು ಈ ಜೆನೆಟಿಕ್ ಡಿಸಾರ್ಡರ್ಸ್ಗಳು, ಈ ಥರ ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ ಇದೆಯಲ್ಲ, ಇದನ್ನ ಸಂಪೂರ್ಣವಾಗಿ ನಾನು ಕ್ಯೂರ್ ಮಾಡ್ತೀನಿ ಅಂತ ಸಾಧ್ಯ ಇಲ್ಲ. ಇದಕ್ಕೆಲ್ಲ ಮ್ಯಾನೇಜ್ಮೆಂಟ್ ಅಂತ ನಾವು ಹೇಳ್ತೀವಿ. ಮ್ಯಾನೇಜ್ಮೆಂಟ್ ಪಾರ್ಟ್, ನಿರ್ವಹಣೆ. ಕಾಯಿಲೆ ಕ್ಯೂರ್ ಆಗಲ್ಲ, ಡಯಾಬಿಟಿಕ್ ಆದಮೇಲೆ ನನಗೆ ಇಷ್ಟ ಬಂದಂಗೆ ಸ್ವೀಟ್ ತಿನ್ನೋಕ್ಕಾಗಲ್ಲ, ಮ್ಯಾನೇಜ್ ಮಾಡ್ತಾ ಬರ್ಬೋದು. ಹೆಲ್ತ್ನ ಚೆನ್ನಾಗಿ ನಾನು ನೋಡ್ಕೊಂಡು ಯಾವುದೇ ಆರ್ಗನ್ಗಳು ಏನು ಡ್ಯಾಮೇಜ್ ಆಗದಿದ್ದಂಗೆ ನಾವು ನೋಡ್ಕೋಬೋದು. ಅದೇ ರೀತಿ ಇದು ಮ್ಯಾನೇಜ್ಮೆಂಟ್ ಪಾರ್ಟು. ಹೋಮೋಸೆಕ್ಷುಯಲ್ ಆಗಿದ್ದಾಗ ಅದರಿಂದ ಕೆಲವರಿಗೆ ಈಚೆ ಬರೋಕ್ಕೆ ಆಸೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಇದಕ್ಕೆ ಬೆಸ್ಟ್ ಅಂತಂದರೆ ಒಂದು ಸೈಕಿಯಾಟ್ರಿಕ್ ಇದು ಸಜೆಷನ್ ಇದೆಯಲ್ಲ, ಇದು ಒಂದು ಸೈಕಾಲಜಿ ರಿಲೇಟೆಡೇ. ಇದನ್ನು ಎಪಿಜೆನೆಟಿಕ್ ಕೇಳಿದೆ, ನಾನು ಜೆನೆಟಿಕ್ ಕೇಳಿದೆ, ಅದು ಸೈಕಾಲಜಿಕಲ್ ಇಶ್ಯೂಸು ಬೇಕಾದಷ್ಟು ಹೇಳಿದ್ದಾರೆ ಅವರು. ಅದರಲ್ಲಿ ಕೆಲವೊಂದು ಈ ನೆಟ್ವರ್ಕಿಂಗು ಮೇನ್ ಏನಂತಂದರೆ ಬ್ರೈನಲ್ಲಿ ನೆಟ್ವರ್ಕಿಂಗು ಚೇಂಜ್ ಆಗಿಬಿಡುತ್ತದು. ಅದು ಇದರಲ್ಲಿ ಸ್ಕ್ಯಾನಲ್ಲೂ ಮಾಡಿ ನೋಡಿದ್ದಾರೆ. ಬೇಕಾದಷ್ಟು ಥರ ಬೇರೆ ಬೇರೆ ಥರ, ನಾನು ಹೇಳಿದ್ನಲ್ಲ ನಮ್ಮ ಮೆದುಳು ಕಾಂಪ್ಲೆಕ್ಸ್, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇದುವರೆಗೂ ಯಾರಿಗೂ ಆಗೇ ಇಲ್ಲ. ಆ ಥರ ಅಷ್ಟು ಕಾಂಪ್ಲೆಕ್ಸ್ ಇರುತ್ತೆ ಅದು. ಆಮೇಲೆ ನ್ಯೂರೋಪ್ಲಾಸ್ಟಿಸಿಟಿನೂ ಅದೇ ಥರ. ನಾನು ಈ ಥರ ಅಂದರೆ ನಾನು ಸಲಿಂಗಕಾಮಿ ಅನ್ನೋದನ್ನೇ ಅವ್ರು ಅನ್ಕೊಂತ ಬಂದರೆ ಆ ಪ್ಲಾಸ್ಟಿಸಿಟಿ, ಅದು ಸಿನಾಪ್ಸಿಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿ ಡೆವಲಪ್ ಆಗಿಬಿಡುತ್ತೆ. ಹೊರ ಬರೋದಕ್ಕೆ ಸಾಧ್ಯ ಇಲ್ಲ. ಕೆಲವರು ಹೊರ ಬರ್ಬೋದು. ಅದು ಅದಕ್ಕೇನಂದರೆ ಸೂಕ್ತ ಸಮಯದಲ್ಲಿ, ಹದಿಹರೆಯದಲ್ಲಿ ತಂದೆ ತಾಯಿಗಳು, ನಾನು ಹೇಳದೆ ತುಂಬ ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಬಟ್ ಕನ್ಫರ್ಮ್ ಆದರೆ ಇವನು ಸ್ವಲ್ಪ ಆ ಥರ ಇದೇ ಓರಿಯೆಂಟೇಷನ್ ಅಂತ ಕನ್ಫರ್ಮ್ ಆದಂಥ ಸಂದರ್ಭದಲ್ಲಿ, ಇಲ್ಲಾಂದರೆ ಮಕ್ಳುಗಳಿಗೆ ಬೇಜಾರಾಗ್ಬಿಡುತ್ತೆ. ನೀನು ನನ್ನ ಫ್ರೆಂಡ್ ಜೊತೆ ನಾನು ಚೆನ್ನಾಗಿದ್ದೀನಿ, ನನ್ನ ಗೇ ಅಂತೀಯ ಅಂತ ಅಲ್ಲ, ನೀವೇನಾರು ಅಂದ್ಬಿಟ್ರೆ ಯಾಕೋ ಒಂದು ಜೊತೆ ಇದೆಯಾ, ನಾನೇನು ಗೇ ಅನ್ಕೊಂಬಿಟ್ಟಿದ್ಯಾ ಅಂತಲೂ ಅಂದಿರೋದು ನಾನು ಕೇಳಿಸ್ಕೊಂಡಿದ್ದೀನಿ. ಮಕ್ಳುಗಳು ಬೈತಾರೆ, ನಾನು ಏನು ಅನ್ಕೊಂಬಿಟ್ಟಿದ್ಯಾ, ನಾನು ಚೆನ್ನಾಗಿದ್ದೀನಿ ಸುಮ್ಮೀರ ಅಂಥದ್ದೇನೂ ಇಲ್ಲ ಅಂತಲೂ ಅಂದಿರೋ ಅಂಥದ್ದು ಕೇಳಿದ್ದೀನಿ ನಾನು. ಹಾಗಾಗಿ ಆದರೆ ನಮಗೆ ಕನ್ಫರ್ಮ್ ಆಗಬೇಕು. ದಯವಿಟ್ಟು ಕನ್ಫರ್ಮ್ ಆಗದೆ ಮಕ್ಕಳಿಗೆ ಯಾವತ್ತೂ ಅಥವಾ ನೀವು ಇದು ಮಾಡಬೇಡಿ. ಕನ್ಫರ್ಮ್ ಆದರೆ ತಕ್ಷಣ ಅವ್ರನ್ನ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡೋಗಿ, ಸೆವೆರಲ್ ಸೆಷನ್ಗಳಿದೆ ಅದಕ್ಕೆ. ಸೆವೆರಲ್ ಸೆಷನ್ಗಳಾದ ಮೇಲೆ ಖಂಡಿತವಾಗ್ಲೂ ಅವ್ರನ್ನ ಈಚೆ ತರ್ಬೋದು. ಅದನ್ನು
ಸುಮಾರು ಸಂದರ್ಭದಲ್ಲಿ ಅವರು ವಸುಧೇಂದ್ರ ಅವ್ರ ವಿಡಿಯೋ ನಾನು ನೋಡದೆ, ಭಾಳಷ್ಟು ಜನ ಹೈಡ್ ಮಾಡಿಬಿಡ್ತಾರೆ, ಅದನ್ನು ಒಪ್ಕೊಳ್ಳೋದಿಲ್ಲ, ತಂದೆ ತಾಯಿ ಹತ್ರ ಹೇಳ್ಕೊಳ್ಳಲ್ಲ. ಅದು ಏನಂದರೆ ನಾವು ಈಗ ನಾನು ಏನಿದ್ದೀನಿ ಅದನ್ನು ನಾನು ಆಕ್ಸೆಪ್ಟ್ ಮಾಡ್ಕೊಂಡು ನಾನು ಒಪ್ಕೊಂಡ್ರೆ ಅದಕ್ಕೆ ಸೊಲ್ಯೂಷನು ಸಿಕ್ಕುತ್ತೆ, ನಾನು ಕಂಫರ್ಟಬಲ್ ಆಗಿರ್ಬೋದು. ನಾನು ಎಷ್ಟು ಅದನ್ನು ಮುಚ್ತಾ ಹೋಗ್ತೀನಿ ಅದಕ್ಕೆ ಒಂದು ಅಂತ ಅದಕ್ಕೆ ಸಮಸ್ಯೆಗಳು ಜೋಡಣೆ ಆಗ್ತಾ ಹೋಗುತ್ತೆ. ತಂದೆ ತಾಯಿಗಳ ಹತ್ರ ಹೇಳಿ ಇದು ನನ್ನ ಸಮಸ್ಯೆ ಅಂತ ಹೇಳಿದ್ರೆ ಮದುವೆಗೆ ಮೊದಲು, ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳಿದೆ ಪ್ರೀ ಮ್ಯಾರಿಟಲ್ ಮೆಡಿಕಲ್ ಚೆಕಪ್ ಅಂತ ನಾವು ಏನು ಹೇಳಿದ್ವು, ಲೈಂಗಿಕತೆ ಬಗ್ಗೆನೂ ನಾನು ಮಾತಾಡಿದೆ. ಇದು ಒನ್ ಆಫ್ ದ ಕಾಂಪೊನೆಂಟಲ್ಲಿ ಎಷ್ಟು ಜನ ಲೆಸ್ಬಿಯನ್ ಇರ್ಬೋದು, ಗೇ ಇರ್ಬೋದು, ಅಥವಾ ಟ್ರಾನ್ಸ್ ಇರ್ಬೋದು, ಅವರು ಮದುವೆ ಆಗಿ ಒಂದು ಹೆಣ್ಣು ಅಥವಾ ಒಂದು ಗಂಡನ ಜೀವನನೇ ಹಾಳು ಮಾಡೋಕ್ಕೆ ಮೊದಲು ಅದನ್ನು ಒಪ್ಕೊಳ್ಳೋದ್ರಲ್ಲಿ ದೊಡ್ಡತನ ಇದೆ ಅಂತ ಅನ್ಸುತ್ತೆ. ಯಾರನ್ನೋ ಹಾಳು ಮಾಡಿ ಕೊನೆಗೆ ಎಲ್ಲರಿಗೂ ಗೊತ್ತಾಗೇ ಆಗುತ್ತಾ? ಎಲ್ಲರಿಗೂ ಗೊತ್ತಾಗಿ ಎಲ್ಲ ಒಂದು ನಮ್ಮ ಕೈ ಮೀರಿ ಪರಿಸ್ಥಿತಿ ಹೋಗೋ ಬದಲು ಕೈಯಲ್ಲಿ ನನ್ನ ಪರಿಸ್ಥಿತಿ ನನ್ನ ಕೈಲೇ ಇದ್ದಾಗಲೇ ಅದನ್ನು ಯಾವ ರೀತಿ ನಾನು ನಿಭಾಯಿಸ್ತೀನಿ ಅನ್ನೋದು ಬಹಳ ಮುಖ್ಯ. ಸ್ವಲ್ಪ ತೊಂದರೆ ಆಗ್ಬೋದು, ನಿನ್ನ ಬಗ್ಗೆ ಒಂದಷ್ಟು ದಿನ ಮಾತಾಡ್ಬೋದು, ತಂದೆ ತಾಯಿ ಬೈಬೋದು, ಆದರೂ ಫೈನಲ್ಲಿ ಸತ್ಯ ಹೇಳಿ ನೀನು ನಿರಾಳ ಆಗಿದೆಯಾ, ನಿನಗೆ ಆ ತುಡುತ್ತ ಆಂಗ್ಸೈಟಿ ಇದು ಏನೂ ಇರೋದಿಲ್ಲ. ಹಾಗಾಗಿ ಆ ತಂದೆ ತಾಯಿಗೆ ಮೊದಲೇ ಗೊತ್ತಾದರೆ ಇವನು ಗೇ ಅಥವಾ ಲೆಸ್ಬಿಯನ್ ಅಂತ ಅವರು ಡಿಸೈಡ್ ಮಾಡಿಬಿಡ್ಬೋದು. ಮತ್ತೆ ಇಲ್ಲಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಕಾರಣ ನಮ್ಮ ಡಿಪಾರ್ಟ್ಮೆಂಟಲ್ಲೇ ಪ್ರತಿ ವರ್ಷ ನಮ್ಗೆ ಗೊತ್ತಿಲ್ಲ, ಆ ಜೆನೆಟಿಕ್ಸ್ ಡಿಪಾರ್ಟ್ಮೆಂಟ್ ಅಂತಲೇ ವೈವಿಧ್ಯಗಳು ನಮಗೆ ಬರುತ್ತೆ ಏನೋ ಇರ್ತಾರಲ್ಲಿ. ಅದು ನಮಗೆ ಓದೋದು ದಿನ ಬೆಳಗಾದ್ರೆ ಅದೇ ಓದೋದು ನಮಗೆ ತಕ್ಷಣ ಗೊತ್ತಾಗೋಗುತ್ತೆ ಇದು ಗೇ ಇದು ಲೆಸ್ಬಿಯನ್ ಅಂತ. ಕೆಲವು ಸಲ ಹೇಳ್ತಾರೆ. ನಮ್ಮಲ್ಲೂ ಒಂದು ಹುಡುಗ ಇದ್ದ, ಅವನು ಯಾರೋ ಇನ್ನೊಂದು ಹುಡುಗನ್ನ ಸಾಯಂಕಾಲ ಏನೋ ಬೇರೆ ಥರ ಇನ್ವೈಟ್ ಮಾಡಿದ್ನಂತೆ. ಅವ್ನು ನನ್ನ ಹತ್ರ ಬಂದು ಹೇಳ್ದ, ನಾನಂದೆ ನೋಡು ಅವನು ಇನ್ನೊಬ್ಬ ಗೇ ಆದರೆ ಫೈನು, ನೀನು ನಾರ್ಮಲ್ಲು, ಬಿ ಕೇರ್ಫುಲ್. ಕೆಲವು ಅಂಥದ್ದು ಮಿಸ್ಯೂಸ್ ಆಗಬಾರ್ದು, ಅದಕ್ಕೆ ಅಪರಾಧ ಇದೆ, ಶಿಕ್ಷೆ ಆಗುತ್ತದು, ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಈಗ ಒಂದು ಕಮ್ಯುನಿಟಿನೇ ಇದೆ ಅವ್ರದ್ದು, ಅಲ್ಲೇ ನನಗೆ ಆಮೇಲೆ ಗೊತ್ತಾಯ್ತು ಅದು ಹಿಂಗೆ ಅಂದರೆ ಗೊತ್ತಾಗೋಗ್ಬಿಡುತ್ತೆ ಆರಾಮಾಗಿ ಅವ್ರದ್ದು, ಗೊತ್ತಾಗುತ್ತೆ, ನೋಡೋರ್ಗೂ ಗೊತ್ತಾಗುತ್ತೆ. ಅವ್ನು ಹೆಂಗೆ ಅಂದರೆ ಮೂಗ್ಬಟ್ಟು ಹಾಕೊಂಡು ವೆರಿ ಇಂಟೆಲಿಜೆಂಟ್, ಆದರೆ ಬಿಹೇವಿಯರ್ ಇದೆಯಲ್ಲ. ಆದರೆ ವಸುಧೇಂದ್ರ ತುಂಬ ಡಿಸೆಂಟ್ ಆಗಿದ್ದಾರೆ, ಅವರಲ್ಲಿ ಡಿಸೆಂಟಾಗಿ ಇಲ್ಲದೆ ಇರೋನು ನಾನು ನೋಡಿದ್ದೀನಿ. ಇದ್ದಾರೆ, ಇಲ್ಲದೆ ಇರೋರು ಇದ್ದಾರೆ, ಎರಡು ಥರನೂ ಇದ್ದಾರೆ ತುಂಬ. ಆಮೇಲೆ ಫೇಸ್ಬುಕ್ಕಲ್ಲೆಲ್ಲ ಕೆಟ್ಟದು ಡ್ರಾ ಮಾಡೋನು, ಅವನು ಒಳ್ಳೆ ಆರ್ಟಿಸ್ಟ್, ಅವನು ಎಕ್ಸಲೆಂಟ್ ಆರ್ಟಿಸ್ಟು, ಬುದ್ಧಿವಂತ. ತುಂಬ ಕೆಟ್ಟದು ನೂಡು ಫಿಗರ್ ಎಲ್ಲ ಬರೆದು ಅದನ್ನ ಅಪ್ಲೋಡ್ ಮಾಡಿದ್ದ. ಆ್ಯಸ್ ಅ ಚೇರ್ಮನ್ನು ನನಗೆ ಸ್ವಲ್ಪ ಅಂಥದ್ರಲ್ಲಿ ನಾನು ಸ್ಟ್ರಿಕ್ಟ್. ನಾನು ಆಮೇಲೆ ಹೇಳಿದೆ, ಏನು ಯೂನಿವರ್ಸಿಟಿ ಮಾನ ಮರ್ಯಾದೆ ಹರಾಜಾಗಬೇಕಾ ನೀನು ಅಂತೇಳಿ ಇನ್ನೊಬ್ರ ಥ್ರೂ ಅವ್ರಿಗೆ ಹೇಳಿಸಿ ಅದನ್ನು ಮೊದಲು ರಿಮೂವ್ ಮಾಡಿಸು ಫೇಸ್ಬುಕ್ಕಿನ ಅಂತ. ಅಂದರೆ ನಾನು ಗೇ ಅಂತ, ನಾನು ಲೆಸ್ಬಿಯನ್ ಅಂತ ನೀನು ಜಗತ್ತಿಗೆ ಎಲ್ಲ ತೋರಿಸೋದು ಬೇಡ ಅಲ್ಲ, ತುಂಬ ಓವರ್ ಆಗಿ ಇದು ಮಾಡೋದು ಬೇಡ. ಆಯಿತು, ನಿಮ್ದೊಂದು ಜೀವನ ಫೈನು, ನೀವು ಮಾಡಿ. ಆದರೆ ಎಲ್ಲರಿಗೂ ತೋರಿಸ್ಕೊಂಡು ಎಲ್ಲರನ್ನೂ ಇದು ಮಾಡ್ಕೊಂಡು ಬೇಡ. ಅದು ಸಮಾಜದ ಒಂದು ಸ್ವಾಸ್ಥ್ಯ ಕಾಪಾಡಬೇಕಾಗಿದ್ದು ಅವ್ರ ಜವಾಬ್ದಾರಿ. ಅಂದರೆ ಒಳ್ಳೆಯವರು ಇದ್ದಾರೆ, ಈ ಥರದವರು ಅವರು ಒಂಥರ ವೇರಿಯಂಟು ಇರ್ತಾರೆ. ಕೆಲವು ಈ ಥರ ಡಿವಿಯೇಷನ್ಗಳು, ಹೆಡ್ಲಾಂಗ್ಗಳು ಇರುತ್ತೆ. ಈ ಥರ ಅತಿಯಾಗಿ ನಾನು ಮಾಡೋದು ಬೇಡ, ಅಥವಾ ನಿಮಗೆ ನೀವೇನೇ ನೊಂದ್ಕೊಂಡು ಜೀವನ ಮಾಡೋದು ಬೇಡ. ನೀವು ಕಂಫರ್ಟಬಲ್ ಆಗಿರಿ, ನೀವು ಬದುಕಿ, ನಮ್ಮನ್ನು ಬದುಕಕ್ಕೆ ಬಿಡಿ, ಸಮಾಜದ ಸ್ವಾಸ್ಥ್ಯತೆಯನ್ನು ಹಾಳು ಮಾಡಬೇಡಿ. ತಂದೆ ತಾಯಿಗಳು ನಿಜವಾಗ್ಲೂ ಭಯ ಆಗುತ್ತೆ ಕೆಲವು ಸಂದರ್ಭದಲ್ಲಿ. ಈಗ ನನ್ನ ಮಗನ ನಾನು ಹೊರಗಡೆ ಕಳಿಸಿದ್ದೀನಿ ಓದೋದಕ್ಕೆ, ಭುವನೇಶ್ವರಲ್ಲಿ ಇದ್ದಾನೆ. ಹೋಗ್ಬೇಕಾದ್ರೆ ಹೇಳಿದ್ದೆ ನಾನು, ಫಸ್ಟು ಹುಷಾರಾಗಿರಪ್ಪ ಅಂತ ಹೇಳಿ ಕಳಿಸ್ದೆ ನಾನು. ಮೊದಲು ಹುಡುಗಿರ್ಗೆ ಹೇಳ್ತಾ ಇದ್ವು ನಾವು, ಅಲ್ವಾ ಸರ್? ಹುಡುಗಿರಿಗೆಲ್ಲರೂ ಹೋಗ್ಬೇಕಾರೆ ಹುಷಾರಮ್ಮ, ಏನಂದರೆ ದೇ ಶುಡ್ ನೋ ದೇರ್ ಲಿಮಿಟೇಷನ್ನು, ಮತ್ತು ಇಂಥದ್ದು ಎಲ್ಲ ಇರುತ್ತೆ, ಹುಷಾರಾಗಿರು ಅಂತ ಹೆಣ್ಮಕ್ಳಿಗೆ ನಾವು ಮೊದಲು ಹೇಳ್ತಾ ಇದ್ವು. ಇವಾಗ ಗಂಡು ಮಕ್ಳಿಗೆ ಅಪ್ಪ ಹುಷಾರಾಗಿರಪ್ಪ, ಹಾಸ್ಟೆಲ್ಗಳು ಇವೆಲ್ಲ ಜಾಸ್ತಿ ಇದಾಗೋದು. ಹಾಸ್ಟೆಲ್ಗಳು ಅಲ್ಲಿ ಅಥವಾ ಇದರಲ್ಲೆಲ್ಲ ಜೈಲ್ಗಳಲ್ಲೆಲ್ಲ ತುಂಬ ನಡೆಯುತ್ತೆ ಈ ಥರದ್ದು ಅಂತ ಅಂತಾರೆ. ಗೊತ್ತಿಲ್ಲ ನನಗೆ, ಆ್ಯಸ್ ಐ ನೋ, ನನಗೆ ಅದು ಗೊತ್ತಿಲ್ಲ, ಬಟ್ ಕೇಳಿರೋದು ಓದಿರೋದು ಅಷ್ಟೇ. ಆ ಥರದ್ದು ಎಲ್ಲಿ ಒಂದು ಅವ್ರಿಗೆ ಆ್ಯಕ್ಸಸ್ ಇಲ್ಲ ಅಂತ ಕಡೆ ಇಂಥದ್ದೆಲ್ಲ ಜಾಸ್ತಿ ಅಂತ ಅಂತಾರೆ. ಹಾಗಾಗಿ ಅದನ್ಗೆ ಹೇಳಿ ಕಳಿಸ್ತೆ, ಅಮ್ಮ ನನಗೆ ಗೊತ್ತು ಬಿಡಮ್ಮ ಅದೆಲ್ಲ ಅಂದ. ಆಯಿತು, ನಿಂಗೆ ಗೊತ್ತಿರಲಿ, ಬಟ್ ಆ್ಯಸ್ ಅ ಪೇರೆಂಟ್ ನಂದೊಂದು ಕನ್ಸರ್ನ್ ಇರುತ್ತಲ್ವಾ. ಏಕೆಂತಂದರೆ ವಿಕ್ಟಿಮೈಸ್ ಆಗಬೇಡ ಅಂತ ನಾನು ಹೇಳೋದು. ಅವ್ರಿಗೆ ಆದರೆ ಫೈನ್, ಅವ್ರು ಏನೋ ಮಾಡ್ಕೊಳ್ಳಿ ಅವ್ರದ್ದು, ಆದರೆ ವಿಕ್ಟಿಮೈಸ್ ಆಗಬಾರ್ದು, ಬೇರೆಯವರು ಅದಕ್ಕೆ ತುತ್ತಾಗಬಾರ್ದು. ಅದು ಬಹಳ ಮುಖ್ಯ. ಏನಕ್ಕೆ ಅಂದರೆ ಶೀಲ ಅನ್ನೋದು ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡಸ್ಗೂ ಶೀಲ ಇದೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಅವನಿಗೆ ಅದು ಹೋದರೆ ಅವನಿಗೆ ಕಳ್ಕೊಂಡಂಗೆ ಅನಿಸುತ್ತದು. ಹಿ ಈಸ್ ನಾಟ್ ಕಂಫರ್ಟಬಲ್ ವಿತ್ ಅ ಪಾರ್ಟ್ನರ್. ಅದೆಲ್ಲ ಆದಮೇಲೆ ಆಮೇಲೆ ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿದ್ದು, ಈ ಒಂದು ಗ್ರೂಪಲ್ಲಿ ಇರುತ್ತಲ್ಲ, ಒಬ್ರಿಗೆ HIV ಇರ್ಬೋದು ಅಥವಾ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್, ಇದು ಅಸಹಜ ಲೈಂಗಿಕ ಕ್ರಿಯೆ. ಇದು ಸಹಜವಾದದ್ದಲ್ಲ. ಸಹಜವಾದದ್ದಾದರೆ ನೇಚರಿಂದ ಒಂದು ಪ್ರೊಟೆಕ್ಷನ್ ಇರುತ್ತೆ. ಅಸಹಜದ್ದು ನಿಮಗೆ ನೇಚರಲ್ಲಿ ಪ್ರೊಟೆಕ್ಷನ್ ಇಲ್ಲ. ಅದರಿಂದ ಯಾರಿಗಾದರೂ ಏನಾದ್ರು HIV ಇತ್ತು ಅಂತಂದರೆ ಖಂಡಿತವಾಗ್ಲೂ ಎಲ್ಲರಿಗೂ ಸ್ಪ್ರೆಡ್ ಆಗುತ್ತದು ಆ ಗುಂಪಲ್ಲಿದ್ದವ್ರಿಗೆ.
ಅಥವಾ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳಿದ್ರೆ ಆಗ್ಬೋದು, ಬೇಕಾದಷ್ಟು ತೊಂದರೆಗಳು ಸಹ ಇದೆ. ಹಾಗಾಗಿ ಅದ್ರ ಬಗ್ಗೆ ಅವ್ರಿಗೂ ಅವೇರ್ನೆಸ್ ಇರಬೇಕು. ಇದು ಅವ್ರ ಜೀವನ ಅವ್ರು ಮಾಡ್ಕೊಂಡ್ಲಿ, ಅವ್ರು ಹೇಳಿದ್ರು ಅದೊಂದು ತುಡಿತಾ ಇರುತ್ತೆ, ಸೆಕ್ಷುಯಲ್ ಅರ್ಜಿ ಇರುತ್ತೆ, ಅದನ್ನ ಇಟ್ಕೊಳಕ್ಕಾಗಲ್ಲ, ಮಾಡಲೇಬೇಕು ಅಂತ ಫೈನ್ ಅದು. ಆದರೆ ಅಲ್ಲಿ ಒಂದು ಡಿಸಿಪ್ಲಿನ್ ಇರಬೇಕು. ಯಾವುದೇ ಆಗಲಿ ನಾವು ಓಪನ್ ಆಗಿ ಎಲ್ಲದನ್ನು ಇದು ಮಾಡೋಕ್ಕಾಗಲ್ಲ. ಮತ್ತು ಸಮಾಜದಲ್ಲಿ ನಾವು ಇದ್ದಾಗ ಅವರು ಒಂದೇ ಗುಂಪು, ಅವ್ರು ಯಾರೋ ಇಷ್ಟ ಅದೇ ಥರದವರು ಅಂದರೆ ಫೈನ್. ಆದರೂ ಅಲ್ಲಿ ಹೆಲ್ತ್ ಅನ್ನೋದು ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟು. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಿಂದ ಎಷ್ಟು ಜನ ಸಫರ್ ಆಗ್ತಾರೆ. ಕ್ಲಮೈಡಿಯಾ ಅನ್ಬೋದು, ಸಿಫಿಲಿಸ್ ಆಗ್ಬೋದು, ಫಂಗಲ್ ಇನ್ಫೆಕ್ಷನ್ ಆಗ್ಬೋದು, HIV, ಹೆಪಟೈಟಿಸು, ಬೇಕಾದಷ್ಟು ಜೀವನ ನರಕ ಆಗುತ್ತೆ. ಅದ್ರ ಜೊತೆಗೆ ಡ್ರಗ್ ಅಡಿಕ್ಷನ್ಗಳು ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಸಮಾಜದಲ್ಲೂ ಅವ್ರಿಗೆ ಏನೋ ಒಂದು ನೋಡೋದ್ರಿಂದ ಮಾನಸಿಕವಾಗೂ ಅವ್ರಿಗೆ ತೊಂದರೆಗಳಿರುತ್ತೆ. ಆದರೆ ಇಲ್ಲಿ ಎಲ್ಲರ ಕರ್ತವ್ಯ ಏನು ಅಂತಂದರೆ, ತಂದೆ ತಾಯಿಗಳು ಅವ್ರನ್ನ ಒಬ್ಬ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡೋಗಿ ನಿನ್ನ ಜೀವನನ ನೀನು ಹೆಂಗೆ ರೂಪಿಸ್ಕೋಬೇಕು ಅನ್ನೋದನ್ನ ಅವರು ಕೌನ್ಸಿಲಿಂಗ್ ಮುಖಾಂತರ ಅವನಿಗೆ ಮುಂದಿನ ದಾರಿ ಹೇಗೆ ನೀನು ನಡೆಸಬಹುದು ಕಂಫರ್ಟಬಲ್ ಆಗಿ ಅಂತ ಅವರು ಸೈಕಿಯಾಟ್ರಿಸ್ಟ್ ಅದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ರೆ ಖಂಡಿತವಾಗ್ಲೂ ಅದರಿಂದ ಅವರು ಒಂದು ಒಳ್ಳೆಯ ಜೀವನವನ್ನು ಅವರು ನಡೆಸಬಹುದು. ಮಾನವನ ವಿಕಾಸದ ಹಂತ ನಾವು ನೋಡಿದಾಗ ಈ ಹೋಮೋಸೆಕ್ಷುಯಾಲಿಟಿ ನಾವು ಹೇಳಿದ್ವು ಬಹಳ ರಾಮನ ಕಾಲದಿಂದನೂ ಇತ್ತು, ಕೃಷ್ಣನ ಕಾಲದಿಂದನೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಇದು ಏನಕ್ಕಿದೆ? ನಾವು ವಿಕಾಸದ ಹಂತ ನಾವು ನೋಡಿದಾಗ ನಮ್ಮ ವಿಕಾಸದ ಹಂತದಲ್ಲಿ ಪ್ರಕೃತಿಯಲ್ಲಿ ಯಾವುದೋ ಒಂದು ಬೆನಿಫಿಟ್ ಇದ್ದಾಗ ಇದು ಇರುತ್ತೆ, ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಕೆಲವೊಂದು ವೈರುಧ್ಯಗಳು ಸಹ ಅದರಿಂದ ಏನೋ ಒಂದು ಅನುಕೂಲ ಅಂತ ಯಾವುದೋ ಒಂದು ಪಾಯಿಂಟಲ್ಲಿ ಆಗಿರುತ್ತೆ. ಅದಕ್ಕೆ ಪ್ರಕೃತಿ ಅದನ್ನ ಉಳಿಸ್ಕೊಂಡು ಬಂದಿದೆ. ತುಂಬ ಫ್ರ್ಯಾಕ್ಷನ್ ಆಫ್ ಇದು ಕಮ್ಮಿ, ತುಂಬ ಜಾಸ್ತಿ ಇರಲ್ಲ, ಒಂದು ಸಣ್ಣದ ಹಂತದಲ್ಲಿ. ಎವಲ್ಯೂಷನರಿ ಪಾತ್ವೇ ಅದನ್ನು ನಾವು ನೋಡಿದಾಗ ಈ ಹೋಮೋಸೆಕ್ಷುಯಾಲಿಟಿನ ಪ್ರಕೃತಿ ಯಾಕೆ, ನೇಚರ್ ಯಾಕೆ ಎಂಟರ್ಟೈನ್ ಮಾಡ್ತು, ಅದನ್ನು ಹಾಗೆ ಉಳಿಸ್ಕೊಂಡ್ಬಂತು ಅಂತಂದರೆ ಗ್ರೂಪ್ ಕೊಹೆರೆನ್ಸ್ ಅಂತ ನಾವು ಹೇಳ್ತೀವಿ. ಆಮೇಲೆ ಗ್ರೂಪ್ ಸರ್ವೈವಲ್ ಅಂತ. ಈಗ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ ಆಹಾರದ ಕೊರತೆ ಇತ್ತು, ಆ ರಿಸೋರ್ಸಸ್ಸು ತುಂಬ ಕಮ್ಮಿ ಇದೆ. ಈಗ ನೀವು ಮಹಾಭಾರತದಲ್ಲಿ ಶಕುನಿ ಬಗ್ಗೆನೂ ಒಂದು ಕತೆ ಇದೆ. ಎಲ್ಲರೂ ಊಟನ ಅವ್ರನ್ನ ಸೇವ್ ಮಾಡಿ ಶಕುನಿಗೆ ಕೊಟ್ಟು ಉಳಿಸಿದ್ರು ಅಂತ, ಆಮೇಲೆ ಅದು ಇಲ್ಲ ಅಂತಲೂ ಹೇಳ್ತಾರೆ. ಆ ಥರ ಈಗ ನಮ್ಮ ಆಹಾರ ಕಮ್ಮಿ ಇದೆ, ನಾವು ಜನ ಜಾಸ್ತಿ ಇದ್ದೀವಿ ಅಂದಾಗ ಈ ಹೋಮೋಸೆಕ್ಷುಯಾಲಿಟಿ ಡೆವಲಪ್ ಆಗಿದ್ದು ಏನಕ್ಕೆ ಅಂತಂದರೆ, ಈ ಬದುಕಬೇಕಾದ್ರೆ ಮನುಷ್ಯ ಈಗ ಒಂದು ಮಗು ಹುಟ್ಟಬೇಕು ಅಂತಂದಾಗ ಮೇಲ್ ಫಿಮೇಲ್ ಆ ಲೈಂಗಿಕತೆಯಿಂದ ಮಗು ಹುಟ್ಟುತ್ತೆ. ಇಲ್ಲಿ ಅದು ಬೇಡ, ಆಹಾರ ಇರೋದನ್ನ ನಾವು ಇರೋಷ್ಟು ಜನಕ್ಕೆ ನಾವು ಹಂಚ್ಕೋಬೇಕು ಅಂತಂದರೆ ಆ ಸಂತಾನ ಅನ್ನೋದು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇವರು ಹೋಮೋಸೆಕ್ಷುಯಲ್ ಆದರು ಅನ್ನೋದು ವಿಕಾಸದ ಹಂತದಲ್ಲಿ ಆ ವಿಕಾಸವಾದಿಗಳು ಅದನ್ನು ಇದು ಮಾಡಿದ್ದಾರೆ. ನಿಮ್ಮ ರಿಸೋರ್ಸ್ ಕಮ್ಮಿ ಇತ್ತು, ನಿಮ್ಮ ಸರ್ವೈವಲ್ಲು ಈಗ ಬದುಕಬೇಕು, ಆಹಾರ ಕಮ್ಮಿ ಇದೆ, ಇರೋ ಆಹಾರ ಒಬ್ರಿಗೆ ಆಗುತ್ತೆ, ಎಲ್ಲರಿಗೂ ಆಗಲ್ಲ ಅಂದಾಗ ಒಂದಷ್ಟು ಸ್ಯಾಕ್ರಿಫೈ ಮಾಡ್ತಾರೆ. ಈ ಸ್ಯಾಕ್ರಿಫೈ ಯಾವುದು ಅಂತಂದರೆ, ಈಗ ಒಂದೇ ಮಗು ಇದೆ, ನನಗೆ ಇನ್ನೊಂದು ಮಗು ಬೇಡ ಅಂದಾಗ ಆ ಮಗುಗೋಸ್ಕರ ಸ್ಯಾಕ್ರಿಫೈ ಆದಾಗ ಲೈಂಗಿಕತೆ ಹತ್ತಿಕ್ಕಾಗ್ತಾ ಇಲ್ಲ ಅವ್ರಿಗೆ. ಈಗ ಲೈಂಗಿಕತೆ ಅಂತ ಬಂದಾಗ ಇನ್ನೊಂದು ಮಗು ಹುಟ್ಟುತ್ತೆ. ಅವಾಗಿನ ಕಾಲದ ನಾನು ಹೇಳ್ತಾ ಇರೋದು, ಆಗ ಫ್ಯಾಮಿಲಿ ಪ್ಲಾನಿಂಗ್ ಇಲ್ಲ, ಇದು ಬಹಳ ಹಿಂದಿಂದು. ಆಗ ಒಂದು ಲೈಂಗಿಕತೆ ಅಂತ ಬಂದಾಗ ಒಂದು ಮಗು ಹುಟ್ಟುತ್ತೆ. ಅದಾಗಬಾರ್ದು ಅಂದಾಗ ಇವ್ರೇನು ಮಾಡಿದ್ರು, ಅದನ್ನು ಹತ್ತಿಕ್ಕೋಸ್ಕರ ಈ ಸಲಿಂಗ ಕಾಮಿಗಳಾದರೂ ಫುಡ್ನ ನಾವು ಉಳಿಸೋಕ್ಕೆ ಸರ್ವೈವಲು, ಗ್ರೂಪ್ ಕೊಹಿರೆನ್ಸು, ಗ್ರೂಪ್ ಕೋಆರ್ಡಿನೇಷನ್ನು, ಗ್ರೂಪ್ ಕೋಆಪರೇಷನ್, ಇದಕ್ಕೆ ಕೆಲವೊಂದಷ್ಟು ಜನ ಸ್ಯಾಕ್ರಿಫೈ ಮಾಡಿ ಈ ಒಂದು ಹಂತದಲ್ಲಿ ಕೆಲವೊಂದು ಬ್ರೈನಲ್ಲಿ ನೆಟ್ವರ್ಕಿಂಗ್ ಚೇಂಜ್ ಆಗಿ ಕೆಲವು ಜೀನ್ಗಳು ಮಾಡಿಫೈ ಆಗಿ ಇದು ಒಂದು ಉಳುಕಂತ ಬಂತು ಅಂತ ವಿಜ್ಞಾನಿಗಳು ಎಲ್ಲೋ ಒಂದು ಕಡೆ ಅದನ್ನು ಲೇಖನ ಇದೆ, ಇದು ರಿಸರ್ಚ್ ಆರ್ಟಿಕಲಿಂದನೇ ನಾನು ಇದನ್ನೆಲ್ಲ ನೋಡಿರೋದು, ಅದನ್ನು ಎಲ್ಲೋ ಒಂದು ಕಡೆ ಒನ್ ಆಫ್ ದ ಥಿಯರಿ ಅಂತ ನಾವು ಕರಿತೀವಿ ಇದನ್ನು. ಸೊ ಥ್ಯಾಂಕ್ ಯು ಮೇಡಮ್, ಸಾಕಷ್ಟು ವಿಚಾರಗಳನ್ನ ಈ ವಿಚಾರ ಬಗ್ಗೆ ಹೇಳಿದ್ರಿ. ಸೊ ಡಾಕ್ಟರ್ ಮಾಲಿನಿ ಅವ್ರಿಗೆ ಧನ್ಯವಾದ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ಹೋಮೋಸೆಕ್ಷುಯಾಲಿಟಿ ಬಗ್ಗೆ ಬಹುಶಃ ಅತ್ಯಂತ ಸೈಂಟಿಫಿಕ್ ಆಗಿ ಹೇಳಿರುವ ವಿಡಿಯೋ ಇದು ಅಂತ ಅನಿಸುತ್ತೆ. ನಮಗೆ ಒಂದು ಮುಜುಗರ ಹತ್ತಿರ ಇರೋರಿಗೆ ಮತ್ತು ಹೋಮೋಸೆಕ್ಷುಯಾಲಿಟಿ ಫೀಲಿಂಗ್ ಇರೋರಿಗೆ ಒಂದು ಗಿಲ್ಟ್ ಕಾನ್ಷಿಯಸ್ ಎರಡೂ ಇರಬೇಕಾಗಿಲ್ಲ ಅನ್ನೋದನ್ನು ನಾವು ಇವ್ರ ಮಾತುಗಳಿಂದ ನಾವು ತಿಳ್ಕೊಂಡ್ವಿ. ಮತ್ತು ನಾವು ಆ ಥರ ನಮ್ಮ ಮನೆಯಲ್ಲಿ ಯಾರೋ ಕಂಡು ಬಂದರೆ ಅದ್ರ ಬಗ್ಗೆ ನಾವು ಪ್ರಿಕಾಷನ್ಸ್ ತೊಗೊಳ್ಳುವಂಥದ್ದು ಮತ್ತು ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಥವಾ ಹೇಗೆ ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ಸರಿ ದಾರಿಯಲ್ಲಿ ನಡೆಸ್ಕೊಂಡು, ಸರಿ ದಾರಿ ಅಂದರೆ ನಮ್ಮದೇ ಸರಿ ದಾರಿ ಇಲ್ಲ, ಅವ್ರದ್ದೊಂದು ಸರಿ ದಾರಿ ಇರುತ್ತೆ, ಆ ದಾರಿನಲ್ಲೂ ಕೂಡ ಅವಘಡ ಆಗದಿರೋ ಹಾಗೆ ಹೇಗೆ ನಾವು ನೋಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಮೇಡಮ್ ಹೇಳಿದರು. ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ನೋಡ್ತಾ ಇರಿ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ಥ್ಯಾಂಕ್ ಯು ಮೇಡಮ್. ನಮಸ್ತೆ.